ನಮಸ್ಕಾರ. ನಾನು ಮಾಧವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲ್ಲಕೇರಿಯ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ನಿವೃತ್ತ ಶಿಕ್ಷಕರ ಸನ್ಮಾನ ಸಮಾರಂಭದಲ್ಲಿ ಸಿಂದಗಿಯ ಶಾಸಕರ ಸಹೋದರಾದ ಅರವಿಂದ್ ಮನುಗುಳಿಯವರು ಮತ್ತು ಜಹಾಂಗೀರ್ ಸಿರಸ್ಗಿ ಮಾತನಾಡಿದರು. ಹಾಗೂ ಪಿಯುಸಿಯ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ನಿವೃತ್ತಿ ಹೊಂದಿದ್ದ ಎಸ್ ದುರ್ಗಿ ಮತ್ತು ಜಿಜಿ ಮೇಡೆದರ್ ಸದರಿ ಸಮಾರಂಭದಲ್ಲಿ ಸಿದ್ದರಾಮ ಶಿವಾಚಾರ್ಯರು, ಎಂಎಸ್ ಜೋಗೂರ, ಆರ್ಸಿ ಹಿರೇಮಠ, ವಿಆರ್ ಜಳಕಿ, ಶಾಂತಗೌಡ ಪಾಟೀಲ್, ಕಿರಣ ದೇಸಾಯಿ, ಬಿಎಸ್ ಪಾಟೀಲ್, ಎಸ್ ಕಲಿಶೆಟ್ಟಿ, ಸಿಎಸ್ ಹಿರೇಮಠ, ಪ್ರಾಚಾರ್ಯರಾದ ಬಿಜಿ ಚನ್ನಗೊಂಡ, ಈರಣ್ಣ ಜಳಕಿ, ಬಸವರಾಜ್ ಕುಂಬಾರ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಮಹಾಂತೇಶ್ ಕಾಂಬ್ಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿಯ ವಿದ್ಯಾರ್ಥಿನಿಯರು ನೋಡಿದ ಮೇಲೆ, ಆಮೇಲೆ ಈ ಪ್ರಿಮೈಸಸ್ಗೆ ಈ ಆವರಣಕ್ಕೆ ಬಂದ ಮೇಲೆ ಸ್ವತಃ ನನ್ನ ಮಗಳು ಮನೆಗೆ ಬಂದಂಗಾಯ್ತು. ನಾನು ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ಟಿಫಿನ್ ಮಾಡ್ಕೊಂಡು ಬಂದಿದ್ದೆ. ನಾನು ಬೇಡ್ರಿ ಅಂತಂದ್ರು ಕೂಡ ಅಕ್ಷತನು ಹುಡುಗಿ ಮತ್ತು ಅವರ ಪರಿವಾರದವರು, ಅವರ ಸಹಚರರು ಎಲ್ಲರೂ ಕೂಡಿ ಮತ್ತೇನು ಮಾಡಿದ್ರಪ್ಪ ಅಂತಂದ್ರೆ ನನಗೆ ಉಪಹಾರ ಮಾಡಿ, ನನ್ನ ಮಗಳ ಮನೆಗೆ ಹೋದ್ರು ಕೂಡ ಇಷ್ಟೊಂದು ಆತಿಥ್ಯ ಸತ್ಕಾರ ಸಿಗ್ತೈತೆ ಅನ್ನೋದು ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಿನ ಸತ್ಕಾರ ಆತಿಥ್ಯ ಇಲ್ಲಿನ ವಿದ್ಯಾರ್ಥಿನಿಯರು ಮಾಡಿದ್ದಾರೆ. ಅವರಿಗೊಂದು ಜೋರಾದಂಥ ಚಪ್ಪಾಳೆ. ಇನ್ನು ಎರಡನೇದಾಗಿ ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಫಸ್ಟ್ ಬಂದವರಿಗೆ ಅರ್ಧ ತೊಲಿ ಬಂಗಾರ, ಸೆಕೆಂಡ್ ಬಂದವರಿಗೆ ಅರ್ಧ ತೊಲಿ ಬಂಗಾರ ಅಂತ ಹೇಳಿ ಬಹಳ ಖುಷಿ ಆಯ್ತು. ದೇವರು ನನಗೆ ಏನಾದ್ರೂ ಇನ್ನೊಂದು ಪುನರ್ಜನ್ಮ ಕೊಟ್ಟಿದ್ದೆ ಆದ್ರೆ, ಇನ್ನೊಬ್ಬ ಮಾನವ ಜನ್ಮ ಕಲ್ಪಿಸಿದ್ದೆ ಆದ್ರೆ ನನಗೆ ಕಲ್ಕೇರಿಯ ಬಸವೇಶ್ವರ ಮಹಾವಿದ್ಯಾಲಯದ ವಿದ್ಯಾರ್ಥಿ ಮಾಡಕ್ಕಂತೇಳಿ ಅದು. ಯಾಕಂದ್ರೆ ಅರ್ಧ ತೊಲಿ ಬಂಗಾರ ಕೊಡುವಂತ ಸಂಸ್ಥೆಗಳು ಯಾರು ಇಲ್ರಿ. ಯಾಕಂದ್ರೆ 1,60,000 ರೂಪಾಯಿ ಆಗೈತಿ. 1,60,000 ರೂಪಾಯಿ ಆಗೈತಿ. ಇಷ್ಟೊಂದು ದುಬಾರಿ ದಿನಗಳಲ್ಲಿ ಕೂಡ ಇಷ್ಟೊಂದು ಔದಾರ್ಯ ತೋರಿಸುವಂತ ಸಂಸ್ಥೆ ಈ ಕಲಿಕೆಯಲ್ಲಿ ಐತೆಪ್ಪ ಅಂತಂದ್ರೆ ನನಗ ಮುಂದಿನ ಜನ್ಮ ಇದ್ರೆ ಈ ಬಸವೇಶ್ವರ ವಿದ್ಯಾಲಯದ ಸಂಸ್ಥೆ ವಿದ್ಯಾರ್ಥಿ ಮಾಡಿ ಆ ಎರಡು ಅರ್ಧ ತೊಲಿ ನನಗೆ ಬರ ಆಗಿಲ್ಲ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡ್ಬೋದು. ಇನ್ನು ಮೂರನೇದಾಗಿ ಇಲ್ಲಿ ಇಬ್ಬರು ಅತಿಥಿಗಳಿದ್ದೀವಿ. ಒಬ್ಬರು ಡಾಕ್ಟರ್ ಅರವಿಂದ್ ಮನುಗುಳಿ, ನಾನು ಮತ್ತು ಆರ್ಸಿ ಹಿರೇಮಠ. ನನಗಿಂತ ಹೆಚ್ಚು ವಚನ ಆರ್ಸಿ ಹಿರೇಮಠ ಅವರು. ವಿದ್ಯಾದಲ್ಲಿ ಉಳಿದಲ್ಲಿ ನಾವು ಇಬ್ಬರು ಸಮಪಾಲ ಇರ್ಬೋದು, ಆದ್ರೆ ನನಗಿಂತ ಹೆಚ್ಚು ತೂಕ ಯಾರದಪ್ಪ ಅಂತಂದ್ರೆ ಆರ್ಸಿ ಹಿರೇಮಠ ಅವರು. ಯಾಕಪ್ಪ ಅಂತಂದ್ರೆ ಅವ್ರು ಈ ಊರಿನ ಹಳೆಯ. ನಮಗೆ ಈ ಭಾಗದಲ್ಲಿ ಬೀಗ್ತನ ಆಗಿಲ್ರಿ, ಇನ್ನು ಮಾಡ್ಕೊಳಕ್ಕೂ ಬರೋದಿಲ್ಲ. ಆದ್ರೆ ದೇವರಲ್ಲಿ ಮತ್ತು ಪೂಜ್ಯರ ಆಶೀರ್ವಾದದಿಂದ ಏನ್ ಪಡ್ಕೊತೀನಪ್ಪ ಅಂತಂದ್ರೆ ಇನ್ನ ಇಬ್ಬರು ನನ್ನ ಗಂಡ ಮಕ್ಕಳು ಮದುವೆ ಆಗಿಲ್ಲ, ಇನ್ನ ಬೆಂಗಳೂರಿನಲ್ಲಿ ಓದ್ತಾ ಇದ್ದಾರೆ. ಆ ದೇವರ ಇಚ್ಛೆ ಇತ್ತಪ್ಪ ಅಂತಂದ್ರ, ಪೂಜ್ಯರ ಆಶೀರ್ವಾದ ಇತ್ತಪ್ಪ ಅಂತಂದ್ರ ಆ ಇಬ್ಬರು ಗಂಡು ಮಕ್ಕಳಲ್ಲಿ ಒಬ್ಬರಿಗಾದ್ರೂ ಕಲಿಕೇರಿ ಭಾಗದಲ್ಲಿ ಬಿಂಗಸ್ಥಾನ ಮಾಡ್ಬೇಕಂತೇಳಿ ಆಸೆ. ಅಂದ್ರೆ ನಮ್ಮ ಸಂಬಂಧ ಇನ್ನೂ ಏನಾಗಲಿ ಈ ಭಾಗಕ್ಕೆ ಹೆಚ್ಚಾಗಲಿ ಅಂತೇಳಿ ಮತ್ತೆ ಕೊಡೋರು ದೇವ್ರು ಇರ್ಬೇಕ್ರಿ. ಮತ್ತೆ ಇದೇ ಏನು ಅರ್ಧ ತೊಲಿ ಘೋಷಣೆ ಮಾಡ್ರಿ, ಇದ್ರ ಮ್ಯಾಗೆ ಮುಗಿಸ್ಬಾರ್ದು. ಅದಕ್ಕೆ ಮೂರನೇದಾಗಿ ಏನು ಹೇಳ್ಬೇಕಪ್ಪ ಅಂತಂದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಇಲ್ಲಿ ಕಲಿಕೇರಿ ಭಾಗಕ್ಕೂ ಮತ್ತು ಮನುಗುಳಿ ಕುಟುಂಬ ಬಹಳ ಅವಿನಾಭಾವ ಸಂಬಂಧ. ಇವತ್ತು ನಿನ್ನೆ ಸಂಬಂಧ ಅಂದ್ರೆ 40 ವರ್ಷದ ಸಂಬಂಧ. ನಮ್ಮ ತಂದೆಯವರಾದಂಥ ದಿವಂಗತ MC ಮನುಗುಳಿ ಅವರು ಶಾಸಕರಾಗಿದ್ದು ಅವಾಗ ಅಖಂಡ ಸಿಂದಗಿ ತಾಲೂಕಿನ ಈ ಭಾಗದಿಂದ. ಇಲ್ಲಿ ಎಲ್ಲ ಹಿರಿಯರನ್ನ ನೆನಪಾಗ್ತಾರೆ. ಪಿಂಜಿಲ್ಬಾಯ ಪಟ್ಟಿನ ಶೆಟ್ಟಿ ಕಾಕ ರುಮಾಲ್ ಸುತ್ತಿದ್ರು, ಅವ್ರು ನೋಡಿರೋ ಏನೋ ಗೊತ್ತಿಲ್ಲ. ಪಿಂಜಿಲ್ಬಾಯ ನಾಡಗೌಡರು, ಪಿಂಜಿಲ್ಬಾಯ ಬಿಜಿ ಪಾಟೀಲ್, ಕಲ್ಕೇರಿಯ ಗುಂಶೆಟ್ಟಿ ಅವರು, ಕಲ್ಕೇರಿಯ ಪಾಟೀಲ್, ಕಲ್ಕೇರಿಯ ಸಿದ್ದಣ್ಣ ಚಳಿಗಿ ಅವರು, ಕಲ್ಕೇರಿಯ ನಮ್ಮ ಶಿವ ಗೌದಿ ಅಂತಿದ್ರು ಕಿರಾಣಿ ವ್ಯಾಪಾರಸ್ಥರು, ಆಮೇಲೆ ಸಿಂದಗಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಕಲಿಕೇರಿ ಸದ್ ಏನ ನಮ್ಮ ಜಾಂಗೀರ್ ಭಾಷೆ ಅದನ್ರಿ, ಅವಾಗಿನ ಹಾಫ್ ಪ್ಯಾಂಟ್ ಮ್ಯಾಗ ಅವ್ರ ಜೊತೆ ಬರ್ತಿದ್ದ ಸಿಂದಗಿಗೆ. ಬಹಳ ಸಣ್ಣವ್ರಿ ಜಾಂಗೀರ್ ಭಾಷೆ, ಅವ್ರು ಎಲ್ಲರೂ ಮನೆ ಕರ್ಕೊಂಡ್ರೆ ಸಿಂದಗಿ ಬರ್ತಿದ್ದೆ. ಆಮೇಲೆ ನಮ್ಮ ಸಂಗಾರೆಡ್ಡಿ ದೇಸಾಯಿ ಅವರು, ರಾಜಶೇಖರ್ ದೇಶಮುಖರು, ಆಮೇಲೆ
ಅಸ್ಕಿಯ ಕಾಶಿನಾಥ್ ತಳವಾರ್ ಅವರು, ಅಸ್ಕಿಯ ಗೌಡ್ರು, ಆಮೇಲೆ ಇಲ್ಲಿ ತುರ್ಕನಿಗೆ ಇದರಲ್ಲಿ ಪಟೇಲ್ ಬಿರಾದಾರ್ ಅವರು, ಅಲ್ಲಿ ಮೊಹಮ್ಮದ್ ಸಿಪಾಯಿ ಅವರು, ಬಹಳಷ್ಟು ಜನರು ಒಡನಾಟ ಇರುವಂತ ಜಾಗ ಯಾವ್ದಪ್ಪ ಅಂದ್ರೆ ಕಲಿಕೆರೆ. ನಮ್ಮ ತಂದೆಯವರು ಏನಾದ್ರೂ ಶಾಸಕರಾಗಲಿ ಮಂತ್ರಿ ಆಗಲಿ ಕಾರಣ ಯಾರಪ್ಪ ಅಂದ್ರೆ ಈ ಕಲಿಕೆರೆ ಭಾಗವೇ ಕಾರಣ. ಬಹಳ ಪ್ರೀತಿ, ರಾಜಕೀಯ ಬರ್ತೈತಿ, ರಾಜಕೀಯ ಹೋಗ್ತೈತಿ, ಅಧಿಕಾರ ಬರ್ತೈತಿ, ಅಧಿಕಾರ ಹೋಗ್ತೈತಿ. ಆದ್ರ ಈ ಭಾಗದ ಜನರು ಏನ್ ಪ್ರೀತಿ ತೋರಿಸಿದ್ರಲ್ಲ ಆ ಪ್ರೀತಿ ಇವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ. ಇವತ್ತ ದುರ್ದೈವಕ್ಕೆ ನಮ್ಮ ಮತಕ್ಷೇತ್ರ ಬೇರೆಯಾಗಿ ಹೋಗ್ಬಿಡುತ್ತೆ. ಆದ್ರೆ ನಮ್ಮ ಜೋಗು ಸಾಹೇಬ್ ಇಲ್ಲಿ ಹನುಮಂತರ ಚಿಂತೆ ಐತೆ ಮೊದಲು ಬಂದ್ಕೊಳ್ಳೇನೆ. ಅವ್ರು ನಮ್ಮ ತಾವೂರ್ಗೇಡ ತಾರಾಪುರ ಕಡಿಯೋರು ಎತ್ತರದ ಸಂಬಂಧ ಅಂತ ಹೇಳಿ ನನಗೆ ಚಿಂತೆ ಆಯ್ತು. ಅವಾಗ ಹೇಳಿದ್ರು ಅವ್ರು ಖುದ್ದು ಈ ಊರವ್ರೆ ಅಂತ ಹೇಳಿದ್ರು. ಯಾವ ಊರವ್ರಿ? ಕರಿಕೇರಿ ಅಂತ ಹೇಳಿದ್ರು. ಯಾಕಂದ್ರೆ ನಾವು ವಿರೋಧ ಪಕ್ಷದವ್ರು ಅದಾರ, ಅವ್ರಿಗೆ ಬಾಳ ಕಡೆ ಬೆಳಿಲಕ್ಕೆ ನಾವು ಬಿಡಬಾರ್ದು. ಅದಕ್ಕ ಅವರು ಈ ಸಂಸ್ಥೆ ಕಾರ್ಯದರ್ಶಿ ಆಗ್ಯಾರಪ್ಪ ಅಂತಂದ್ರ ಆ ಕಡ್ಕೋಳ್ ಸರ್, ಗುಮ್ಶೆಟ್ಟಿ ಅವರು, ಪಾಟೀಲ್ರು ಅವ್ರು ಏನೊಂದು ದೂರದೃಷ್ಟಿ ಇಟ್ಕೊಂಡು ಈ ಸಂಸ್ಥೆ ಕಟ್ಟಿದಾರಲ್ಲ ಅದನ್ನ ಅವ್ರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಬೆಳೀಲಿ ಅಂತ ಹೇಳಿ ನಾ ಏನ್ ಮಾಡ್ತೀನಿ ಆಗ. ಇನ್ನ ಈ ಮಲ್ಲಿಕಾರ್ಜುನ ಸಂಸ್ಥೆಗೂ ಮತ್ತು ನನಗೂ ಬಹಳ ವೈಯಕ್ತಿಕವಾದಂತಹ ಸಂಬಂಧ. ಯಾಕಪ್ಪ ಅಂತಂದ್ರೆ ಮೊದಲೇ ನಿಮ್ಮ ಪ್ರಾಚಾರ್ಯರಾದಂಥ ಚನ್ನಗೋಡ್ ಸರ್ ಮತ್ತು ನಾನು BA ಸಹಪಾಠಿ. BA ಒಟ್ಟಿಗೆ ಕಲ್ತಿದ್ದೀವಿ, MA ಒಟ್ಟಿಗೆ ಕಲ್ತಿದ್ದೀವಿ. ಮತ್ತ ಅವರು ಈ ಕಲಿಕೇರಿ ಸಂಸ್ಥೆಯಲ್ಲಿ ಉಪನ್ಯಾಸಕರಾದ್ರು, ನಾವು ಈ ಸಂಸ್ಥೆಯಲ್ಲಿ ಉಪನ್ಯಾಸಕರಾದೆವು. ಹೀಗಾಗಿ ಇಬ್ಬರನ್ನು ಒಟ್ಟುಗೂಡಿಸಿದಂತ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಈ ಮಲ್ಲಿಕಾರ್ಜುನ ಸಂಸ್ಥೆ. ಇನ್ನೆರಡನೇದಾಗಿ ನಮ್ಮ ಶಾಂತೇಶ್ ದುರ್ಗಿಯೋ, ಅವ್ರ ಇತಿಹಾಸಕ್ಕೆ ಬಹಳ ಮಂದಿಗೆ ಗೊತ್ತಿಲ್ಲ, ನನಗೆ ಬಹಳ ಗೊತ್ತಿಲ್ಲ. ಅವ್ರು ಕಲಿಕೇರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಗದಗಿನ ತೋಟದಾರಿ ಮಠದಲ್ಲಿ ಇದ್ರು. ಅವಾಗ ಸಿನಿ ಬಂದಾಗ ನಮ್ಮ ಟ್ಯಾಕ್ಸಿ ಕಡೆ ಬರೋದು. ನಮ್ಮ ಟ್ಯಾಕ್ಸಿ ಒಂದು ಅಡ್ಡ ಅವ್ರು ನಮ್ಮ ಕುಟುಂಬದ ಸದಸ್ಯರಿದ್ದಾಗಿ ನಮ್ಮ ಶಾಂತಪ್ಪಣ್ಣ ರಾಣಗಳು ಬಂದಿದ್ದಾರೆ, ದುರ್ಗಿ ಶಿವು ಅವರು ಬಂದಿದ್ದಾರೆ, ಸಂಘ ಬಸ್ಸು ಅಡಗಲ್ ಬಂದಿದ್ದಾರೆ. ಸಂಜೆ ಮುಂದೆ ಟ್ಯಾಕ್ಸಿ ಕಡೆ ಬರೋದು ಒಂದು ಪರಿಪಾಠ. ಶಾಂತೇಶ್ ದುರ್ಗಿಯವರು ಗದಗಿನ ಮಠದಲ್ಲಿ ಇದ್ರು. ಒಮ್ಮೆ ಅಚಾನಕ್ಕಾಗಿ ಸಿಂದಗಿ ಬಂದಾಗ ಈ ಕಾಲೇಜಿನಲ್ಲಿ ವಾಂಟೆಡ್ ಮಾಡಿದ್ದಾರೆ ಫಿಸಿಕಲ್ ಇನ್ಸ್ಟ್ರಕ್ಟರ್ ಪೋಸ್ಟ್. ನಾ ಶಾಂತು ಅವಾಗ ಬಂದಾಗ ನೋಡೋ ಶಾಂತು ಇಲ್ಲಿ ಕಲಿಕೇರಿಯಲ್ಲಿ ವಾಂಟೆಡ್ ಮಾಡಿದಾರ, ನಮ್ಮ ಸಮಾಜದ ಸಂಸ್ಥೆ ಐತಿ, ನೀ ಹಾಕಪ್ಪ ಅರ್ಜಿ, ಪ್ರಯತ್ನ ಮಾಡೋಣ ಅಂತ ಹೇಳಿ ಶಾಂತೇಶ್ ದುರ್ಗಿಯವ್ರಿಗೆ ಅಂದ. ಒಬ್ಬ ಶಾಂತೇಶ್ ದುರ್ಗಿ ನಾ ಸ್ವಾಮಿ ಆಗ್ತೀನಿ ಸರ್ ಕೂತರು. ಯಾಕಂದ್ರೆ ಮಠದ ಪರಿಸರದಲ್ಲಿ ಬೆಳೆದು ಬಿಟ್ಟಿದ್ದ. ದಿನ ಕೃಷ್ಣನ ಭೋಜನ, ಒಳ್ಳೆಯ ಸಂಸ್ಕೃತಿ, ದಿನ ಪಾಠ ಪ್ರವಚನ, ಪೂಜ್ಯರ ಸಾನ್ನಿಧ್ಯದಿಂದ ಅರವಿಂದನ ನಾವಲ್ಲ ಸ್ವಾಮಿ ಆಗ್ತೀನಿ ಯಾವಾದ್ರೂ ಒಂದು ಮಠ ಇದ್ರು ನೋಡ. ಅಲ್ಲೋ ಮಾರಾಯ, ಮೊದಲೇ ನೌಕರಿಗೆ ಅರ್ಜಿ ಹಾಕ, ಅವ್ರ ಅಕಸ್ಮಾತ್ ನೌಕರಿಗೆ ಕೊಡ್ಕೊಂಡು ನಿನ್ನ ಗ್ಯಾರಂಟಿ ನಾವು ಸ್ವಾಮಿ ಮಾಡ್ತೀವಿ ಅಂತ ಹೇಳಿ ವಾಲ್ಯವನಿಗೆ ಒತ್ತಾಯ ರೂಪಾಯಿಗೆ ನಾನು ಉದ್ದಾನ ಸರ್ ಕೂರ್ಕೊಂಡು ಅರ್ಜಿ ಹಾಕಿದೆವು. ಅದು ಅವನ ಋಣಾನುಬಂಧ ಏನೋ ಅಥವಾ ಈ ಸಂಸ್ಥೆ ಒಬ್ಬ ಯೋಗ್ಯವಾದಂಥ ದೈಹಿಕ ಶಿಕ್ಷಕರ ಋಣಾನುಬಂಧ ಏನೋ ಅವನಿಗೆ ಈ ಸಂಸ್ಥೆಯಲ್ಲಿ ಅಂದ್ರೆ ಕಡ್ಕೋಳ ಮಾಸ್ತರ್ ಇದ್ರು, ಕುಂಚಟ್ಟಿ ಕಾಕವರಿದ್ರು, ಪಾಟೀಲ್ರಿದ್ರು, ಎಲ್ಲರೂ ಏನ್ ಮಾಡೋರಪ್ಪ ಅಂತಂದ್ರೆ ಶಾಂತೇಶ್ ದುರ್ಗಿಯವರಿಗೆ ಇಲ್ಲಿ ನೌಕರಿ ತೆಗೆದು. ಅಂದ್ರೆ ಶಾಂತೇಶ್ ದುರ್ಗಿಯವರಿಗೆ ಜೀವನ ಕೊಟ್ಟಂತ ಸಂಸ್ಥೆ ಯಾವ್ದಪ್ಪ ಅಂತಂದ್ರ ಈ ಮಲ್ಲಿಕಾರ್ಜುನ ಸಂಸ್ಥೆ. ಒಂದ್ ವೇಳೆ ಶಾಂತೇಶ್ ದುರ್ಗಿ ನೌಕರಿ ಸೇರ್ಬೇಕಂದ್ರೆ ಸ್ವಾಮಿ ಆಗ್ತಿದ್ದ, ಎಲ್ಲರೂ ಅವನಿಗೆ ನಾವು ಕೈಕಾಲು ಮುಗಿದ ಪರಿಸ್ಥಿತಿ. ಆದ್ರೆ ಏನು ಶಾಂತೇಶ್ ದುರ್ಗಿ ಸೇರಿದ ಅವ ಈ ಕಾಲೇಜನ್ನು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕುಸ್ತಿ ಪಂದ್ಯಾವಳಿಯಲ್ಲಿ ಏನ್ ಮಾಡಪ್ಪ ಅಂತಂದ್ರೆ ಹೆಸರುವಾಸಿ ಮಾಡಿದಂತ ಕೀರ್ತಿ ಶಾಂತೇಶ್ ದುರ್ಗಿಯವರಿಗೆ ಬರ್ತೈತೆ. ನಾವು ಯೋಗ್ಯವಾದಂತ ಅಭಿವೃದ್ಧಿಯಲ್ಲಿ ತಂದು ಅಂತ ಹೇಳಕ್ಕೂ ಕೂಡ ನಮಗೂ ಕೂಡ ಹೆಮ್ಮೆ ಆಗುತ್ತೆ. ಮುಂದೆ ಕನ್ಯಾ ಕೂಡ ನಾವು ಹೇಳಿದ್ದೆ ಮದುವೆ ಆದ, ಅದನ್ನು ಬಹಳ ನಡವಳಿಕೆಯಲ್ಲಿ ಕೈ ಕೊಡ್ತಾನಂತ ಆಸೆ ಇದ್ರೆ, ಯಾಕ ಪ್ರಕಾರ ದೊಡ್ಡ ವರದಕ್ಷಿಣೆ ಕೊಡೋರು ಅದನ್ನ ಮಾಡೋರು ಅಂತ ಹೇಳಿ ಬಹಳ ಬಂದು ಕನ್ಯಾಗಳು ಇಲ್ಲಿಂದ ನಿಮ್ಮ ಮನೆಯಂದೇ ಆಗ್ಬೇಕು, ಅದೇನೋ ನಾವು ಕೇಳೋದು ಅಂದಾಗ ಅದನ್ನೂ ನಮ್ಮ ಮಾತು ಪಾಲಿಸ್ದ. ಆ ಎರಡೂ ಮಾತು ಪಾಲಿಸಿದಕ್ಕೆ ಅವನ ಜೀವನ ಇವತ್ತು ಏನಾಗೈತಿ, ಬಹಳ ಸುಖಮಯವಾಗೈತಿ.
ಇವತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಪಂದ್ಯಾವಳಿಯ ನಿರ್ಣಾಯಕರಾಗ್ತಾರ. ಮತ್ತು ನಮ್ಮ ಕುಟುಂಬದ ಒಬ್ಬ ಅವರು ಮಾರ್ಗದರ್ಶಕರು ಹೌದು, ನಮ್ಮ ಸಹೋದರನು ಹೌದು. ಅವ ಬೆಳೆದ ಕಾರಣ ನಮ್ಮ ಹಂಗೆ ಶಾಂತಪ್ಪನ ರಾಣಗಳ ಆಶೀರ್ವಾದವು ಕೂಡ ಕಾರಣ ಅಂತ ಹೇಳ್ತಾರೆ. ಇನ್ನ ಇಲ್ಲಿ ಬಂದ್ಮೇಲೆ ನನಗೊಂದು ಅನಿಸ್ತು, ನಮ್ಮ ಹುಣಸೆಟ್ಟಿ ಸರ್ ಅಥವಾ ಯಾರೋ ಮೇಳದಾಸ್ ಸರ್ ಹೇಳಿದ್ರು, ವಿದ್ಯಾರ್ಥಿಗಳು ಬಹಳ ಸ್ವಲ್ಪ ಸುಮ್ ಕೊಡ್ರಿ, ತನಿಖೆ ಹಾಕ್ಬೇಕಂತ ಹೇಳಿ. ನಿಮ್ಮನ್ನು ನೋಡಿದ್ಮ್ಯಾಗ ಅನಿಸ್ತು, ನಾನು ನಿಮ್ಗಿಂತ ಓಡಾಡಿದ್ದೇನೆ PUC ಫಸ್ಟ್ ಇಯರ್ ಸೆಕೆಂಡ್, ನಿಮ್ಗಿಂತ ಹೆಚ್ಚು ತನಿಖೆ ಹಾಕ್ತಿದ್ದೆ. ನಿಮ್ಮನ್ನು ನೋಡಿದ್ಮೇಲೆ ಅನಿಸ್ತು, ನಿಮ್ಮಿಂದ ನಾನು ಪಾಠ ಕಲಿಯುವಂತದ್ದಾಯ್ತಪ್ಪ ಅಂತ. ಇಷ್ಟೊಂದು ಶಾಂತಿ ರೀತಿಯಿಂದ ಕೂಡುವಂತ ವಿದ್ಯಾರ್ಥಿನಿಯರು ಯಾವ ಶಾಲಾ ಕಾಲೇಜಲ್ಲಿ ಸಿಗೋದು. ಇವತ್ತು ದಣಿಗೆ ಮಾಡೋ ಸಂಖ್ಯೆನೇ ಹೆಚ್ಚೈತೆ. ನಾನೇ ಆ ವಯಸ್ಸಿನಾಗ ಅಷ್ಟು ದಣಿಗೆ ಮಾಡಿದಂದ್ರೆ ಇದು ಹೊಸ ಜಮಾನ, ಜಮಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಮಾನ. ಎಷ್ಟು ದಣಿಗೆ ಹಾಕಿರ್ಬೋದು ಅಂತ ನಾ ಭಾವಿಸಿದ್ದೆ. ಆದ್ರೆ ಬಹಳ ಶಾಂತ ಚಿತ್ತದಿಂದ ಇಲ್ಲಿ ವಿದ್ಯಾರ್ಥಿನಿಯರು. ಯಾಕೆ ಇವತ್ತು ಸಮಾಜದಲ್ಲಿ ಬಹಳಷ್ಟು ಅಶಾಂತಿ ಆಗ್ತಾ ಇದೆ? ಯಾಕೆ ನಮ್ಮ ಯುವ ಮಿತ್ರರು, ಅದರಲ್ಲಿ ವಿಶೇಷವಾಗಿ ಯುವ ಪೀಳಿಗೆ ದಾರಿ ತಪ್ತಾ ಇದೆ? ಯಾಕೆ ಅವರಿಗೆ ಒಂದು ನಿರ್ದಿಷ್ಟ ದೃಷ್ಟಿಕೋನ ಇಲ್ಲ ಅನ್ನೋದಕ್ಕೆ ಏನ್ ಕಾರಣಪ್ಪ ಅಂತಂದ್ರೆ, ಒಂದು ಅನುಕರಣೆ ನೀತಿ ನಮ್ಮಲ್ಲಿ ಬಹಳ. ಅಡ್ವರ್ಟೈಸ್ ಜಮಾನ, ಏನು ಅಡ್ವರ್ಟೈಸ್ ಬರ್ತೈತಿ ಅದನ್ನು ಪಾಲಿಸೋದು. ಟಿವಿಯಲ್ಲಿ ಬರೋ ಅಡ್ವರ್ಟೈಸ್ ಆಗಲಿ, ಚಲನಚಿತ್ರಗಳಲ್ಲಿ ಬರೋ ಅಡ್ವರ್ಟೈಸ್ ಆಗಲಿ, ಪೇಪರ್ದಲ್ಲಿ ಬರೋ ಅಡ್ವರ್ಟೈಸ್ ಆಗಲಿ, ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಟೆಲಿಗ್ರಾಮ್ ಆಗಲಿ, ಇವೆಲ್ಲ ಅಡ್ವರ್ಟೈಸ್ ನೋಡಿ ನಮ್ಮ ವಿದ್ಯಾರ್ಥಿಗಳು ಅದನ್ನು ಬರೀ ಅನುಕರಣೆ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಸರಿ ಯಾವಾಗ, ತಪ್ಪು ಯಾವಾಗ, ಯಾವಾಗ ನಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗ್ತೈತಿ, ಯಾವಾಗ ನಮ್ಮ ಮುಂದಿನ ಜೀವನಕ್ಕೆ ಕೆಟ್ಟ ಆಗ್ತೈತಿ, ಈ ಚಿಕಿತ್ಸಕ ಬುದ್ಧಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಬರ್ತಾ ಇಲ್ಲ. ಏನ್ ಅಡ್ವರ್ಟೈಸ್ ಬರ್ತೈತಿ? ಅವ ನೈಟ್ ಶೂಸ್ ಹಾಕೊಂಡ್ರೆ ನಾವು ನೈಟ್ ಶೂಸ್ ಹಾಕೊಳ್ಳೋದು, ಅವ ಅದಿದಾಸ್ ಟಿ ಶರ್ಟ್ ಹಾಕೊಂಡ್ರೆ ನಾವು ಅದಿದಾಸ್ ಟಿ ಶರ್ಟ್ ಹಾಕೊಳ್ಳೋದು, ಅವ ಈ ರೀತಿ ಸಿಗರೇಟ್ ಸೇರಿದ್ರೆ ನಾವು ಈ ರೀತಿ ಸಿಗರೇಟ್ ಸೇರೋದು, ಶಾರುಖ್ ಖಾನ್ ವಿಮಲ್ ಗುಟ್ಕಾ ಹಾಕೊಂಡ್ರೆ ನಾನು ವಿಮಲ್ ಗುಟ್ಕಾ ಹಾಕೊಳ್ಳೋದು. ಈ ಅನುಕರಣೆ ನೀತಿ ಯುವ ಸಮೂಹದಲ್ಲಿ ಬಹಳ. ಇದಕ್ಕೊಂದು ಸಣ್ಣ ಕಥೆ ಹೇಳಿ ನನ್ನ ಭಾಷಣವನ್ನು ಮುಗಿಸಿ. ಕರ್ಕೇಗಂತೂರಾಗ ಒಬ್ಬ ಪುಣ್ಯಾತ್ಮ ಇದ್ದ. ಅವನ ಹೆಸರು ಶರಣಪ್ಪ ಅಂತ ತಿಳ್ಕೊ. ಏನ್ರಿ ಶರಣಪ್ಪ? ಇಲ್ಲಿ ಯಾರಾದ್ರೂ ಹೆಸರು ಇದ್ರೆ ಅದು ದಯವಿಟ್ಟು ಅದು ತುಲನೆ ಮಾಡ್ಕೋಬೇಡ್ರಿ. ಶರಣಪ್ಪ ಆ ವ್ಯಕ್ತಿ ಭೂಮಿ ಮೇಲೆ ಇರುವಾಗ ಬಹಳ ಪುಣ್ಯದ ಕೆಲಸ ಮಾಡ್ತಾನೆ. ಸರಿಯಾದ ಕಾಯಕ, ಬಸವಣ್ಣವರು ಹೇಳಿಕೊಟ್ಟಂತ ದಾಸೋಹದ ಸಿದ್ಧಾಂತ, ಪೂಜೆ ಪುನಸ್ಕಾರ, ಮಠಮಾನ್ಯಗಳಿಗೆ ದಾನ, ಇವೆಲ್ಲವನ್ನು ಮಾಡಿ ಬಹಳ ಪುಣ್ಯದ ಕೆಲಸ ಮಾಡಿದಂತೆ ವ್ಯಕ್ತಿ ಯಾರೇ? ಶರಣಪ್ಪ. ಇನ್ನ ಸೃಷ್ಟಿಯ ನಿಯಮದ ಹಾಗೆ ಸಾವು ಯಾರಿಗೂ ಬಿಟ್ಟಿದ್ದಾರೆ? ಯಾರಿಗಾದ್ರೂ ಬಿಟ್ಟಿದ್ದಾರೆ? ಯಾರಿಗೆ ಸಾವು ಬಿಟ್ಟಿದ್ದಾರೆ? ಆ ಶರಣಪ್ಪನಿಗೆ 70-75 ವಯಸ್ಸಾಗ್ತೈತಿ. ಅವ ತೀರ್ ಹೋಗ್ಬಿಡ್ತಾರೆ. ಯಾರು? ಶರಣಪ್ಪ. ಸತ್ ಮ್ಯಾಗ ಎಲ್ಲಿ ಹೋಗ್ತಾಡ್ರಿ ಮನುಷ್ಯ? ಸತ್ ಮ್ಯಾಗ ಏನಾಗ್ತೈತಿ ಮನುಷ್ಯ? ಸತ್ ಮ್ಯಾಗ ಏನಾಗ್ತೈತ್ರಿ ಮನುಷ್ಯರಿ? ಇಲ್ಲೇ ಇಟ್ಕೋತಾರೆ ಏನ್ರಿ ಮನ್ಯಾಗ? ನಮ್ಗೆ ಎಲ್ಲಿ ಹೋಯ್ತು ಅಂತಾರೆ? ಸ್ಮಶಾನದಾಗ ಹಾಕ್ತಾರೆ. ಆದ್ಮೇಲೆ ಹೋಗ್ತೈತಿ ಯಮಧರ್ಮರಾಯನ ಚಿತ್ರಗುಪ್ತನ ಅಂತ ಹೋಗ್ತೀನಿ. ಯಾರತ್ರಿ? ಚಿತ್ರಗುಪ್ತ. ಆ ಚಿತ್ರಗುಪ್ತ ನಿಮ್ ಲಿಸ್ಟ್ ನೋಡ್ತಾನ. ನೀ ಭೂಮಿ ಮೇಲೆ ಎಷ್ಟು ಪುಣ್ಯದ ಕೆಲಸ ಮಾಡಿ, ಭೂಮಿ ಮೇಲೆ ಎಷ್ಟು ಕೆಟ್ಟದ ಕೆಲಸ ಮಾಡಿ. ಪುಣ್ಯದ ಕೆಲಸ ಜಾಸ್ತಿ ಮಾಡಿದ್ರ ಸ್ವರ್ಗಕ್ಕೆ ಹೋಗಿ, ಪಾಪದ ಕೆಲಸ ಹೆಚ್ಚು ಮಾಡಿದ್ರೆ ಎಲ್ಲಿ ಹೋಗಿ? ನರಕಕ್ಕೆ ಹೋಗಿ. ಈ ಶರಣಪ್ಪನ ಬಯೋಡಾಟ ನೋಡ್ಕೊಂಡ್ರಿ ಎಲ್ಲ ಪುಣ್ಯದ ಕೆಲಸ ಇರ್ತಾವ. 100/100. ಒಂದು ಕೆಟ್ಟ ಕೆಲಸ ಭೂಮಿ ಮೇಲೆ ಮಾಡಿರುವುದಿಲ್ಲ. ಅವ ಶರಣಪ್ಪ ಹೇಳ್ತಾನ ಚಿತ್ರಗುಪ್ತ, ಸ್ವರ್ಗದಾಗ ನಿಂದು ರೂಮ್ ನಂಬರ್ 21 ಐತಿ, ನಿನ್ನ ಸಂದಕ ನಿನ್ನ ಟ್ರಂಕ್ ತೆಗೆದುಕೊಂಡು ರೂಮ್ ನಂಬರ್ 21 ಹೋಗಪ್ಪ ಅಂತ ಹೇಳಿ ಚಿತ್ರಗುಪ್ತ ರೂಮ್ ನಂಬರ್ 21 ಕೀಲಿ ಯಾರಿಗೆ ಕೊಡ್ತಾರೆ? ಶರಣಪ್ಪ ಕೊಡ್ತಾರೆ. ಶರಣಪ್ಪ 21 ರೂಮಿಗೆ ಹೋಗ್ತಾನ. ಸ್ವರ್ಗಕ್ಕೆ ಹೋಗಿ ರೂಮ್ ತೆಗಿತಾನ. ರೂಮ್ನಾಗ ಏನು ಇರ್ತದೆ? ಒಂದು ಚಾಪಿ, ಒಂದು ದಿಂಬು, ಒಂದು ಮಡಿಕೆ, ಅದರಲ್ಲಿ ನೀರು. ಅಲ್ಲಿ ದಿನ ಸಾದಾ ಸಾತ್ವಿಕ ಆಹಾರ. ಮುಂಜಾನೆ ಬೆಳಿಗ್ಗೆ ರೊಟ್ಟಿ, ರಾತ್ರಿ ಮುಚ್ಚು. ಆಮೇಲೆ ಇಡೀ ದಿನ ಏನಪ್ಪ ಅಂತಂದ್ರ ಅಲ್ಲಿಯ ಸ್ವರ್ಗದ ಕೈತೋಟದಲ್ಲಿ ಕೆಲಸ ಮಾಡೋದು,
ದೇವರ ಧ್ಯಾನ ಮಾಡೋದು, ಸ್ವಾಮಿಗಳ ಪ್ರವಚನ ಕೇಳೋದು, ಒಟ್ಟೆಲ್ಲ ಸುಸಂಸ್ಕೃತ ವಾತಾವರಣ ಸ್ವರ್ಗದಲ್ಲಿ ಇರ್ತದೆ. ಈ ಶರಣಪ್ಪರಿಗೆ 3 ತಿಂಗಳು ಕಳೆದ ಮೇಲೆ ಇದು ಬೇಜಾರಾಗ್ತೈತೆ. ಸ್ವರ್ಗದಲ್ಲಿ ಭೂಮಿ ಮೇಲೆ ಏನು 80 ವರ್ಷ ಮಾಡಿ ಬಂದಿನಲ್ಲ ಅದೇ ಸ್ವರ್ಗದಲ್ಲಿ ಐತಿ. ಭೂಮಿ ಮೇಲೆ ನಾನು ದಾನ ಧರ್ಮ ಮಾಡೀನಿ, ಮಠಮಾನ್ಯಗಳಿಗೆ ಹೋಗಿನಿ, ಪುರಾಣ ಪ್ರವಚನಗಳನ್ನು ಕೇಳೀನಿ. ಅಲ್ಲಿನೂ ಭೂಮಿ ಮ್ಯಾಗ ನಾ ಮೋಸಾರಿ ಮಾಡಿಲ್ಲ, ಅಂತಿಂತದ ತಿಂದಿಲ್ಲ, ಅಲ್ಲಿ ದಿನ ರೊಟ್ಟಿ ಉಂಡಿನಿ, ನುಚ್ಚು ಉಂಡಿನಿ. ಸ್ವರ್ಗದಾಗೂ ಅದೇ ಐತಲ್ಲ. ಅಂದ್ರ ಭೂಮಿ ಮೇಲೆ ಇರುವುದಕ್ಕೂ ಸ್ವರ್ಗಕ್ಕೂ ಏನೂ ಇಲ್ಲ, ವ್ಯತ್ಯಾಸ ಇಲ್ಲ. ಭೂಮಿ ಮೇಲೆ ಏನೈತಿ ಅದೇ ಐತ್ರಿ, ಸ್ವರ್ಗದಲ್ಲಿ ಐತಿ. ಬರೋ ಮುಂದೆ ಫೋನ್ ತೊಗೊಂಬಂದ್ರೆ ಹೇಳ್ತಿದ್ದೆ, ಭೂಮಿ ಮ್ಯಾಗ ಇರೋದಕ್ಕೂ ಸ್ವರ್ಗಕ್ಕೆ ಏನೂ ಫರಕ್ ಇಲ್ಲ ಅಂತ ಹೇಳಿದ್ರೆ ಏನಿಲ್ಲ. ಫೋನ್ ಬಿಟ್ಟಿರೋದಿಲ್ಲ, ಏನೂ ಬಿಡುದಿಲ್ಲ. ಸದ್ದ ಮ್ಯಾಗ ಮನೆ ಮ್ಯಾಗಿಂದ ಎಲ್ಲ ತೆಗೆದು ಬಿಡ್ತಾರೆ. ಅವಾಗ ಶರಣಪ್ಪ 3 ತಿಂಗಳಾದ ಬಹಳ ಬೇಜಾರಾಗ್ತದೆ. ಏನಪ್ಪ ಭೂಮಿ ಮ್ಯಾಗ ಮಾಡಿದ್ದೆ ಚಟುವಟಿಕೆ ಇಲ್ಲಿನೂ ಮಾಡಿಸ್ಲಾಗ್ತಾರಲ್ಲ. ಅಲ್ಲಿ ಭೂಮಿ ಮ್ಯಾಗ ಹೇಳ್ತಾರ ಸ್ವರ್ಗ ಅಂದ್ರೆ ಹಂಗೈತಿ ಹಿಂಗೈತಿ, ಬಹಳ ಉತ್ಪ್ರೇಕ್ಷದಿಂದ ಹೇಳ್ತಾರ. ಸ್ವರ್ಗ ಅಂದ್ರೆ ಬಹಳ ಐಶ್ವರ್ಯ ಐತಿ ಅಂತ ಹೇಳಿ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಏನ್ ಬೇಕಾದ ಮಾಡಬಹುದು ಸ್ವರ್ಗದಾಗ ಅಂತ ಭೂಮಿ ಮ್ಯಾಗ ಹೇಳ್ತಾರ. ಇಲ್ಲಿ ಬಂದ್ರೆ ಏನೈತದು ಒಂದು ಸಾದಾ ಜೀವನ ಐತಿ ಅಂತ ತಿಳ್ಕೊಂಡು ಇವನಿಗೆ ಬಹಳ ಬೇಜಾರಾಗಿ ವಾಪಸ್ ಶರಣಪ್ಪ ಚಿತ್ರಗುಪ್ತನ ಹತ್ರ ಬರ್ತಾನೆ. ಆ ಚಿತ್ರಗುಪ್ತನ ಹತ್ರ ಬಂದು ಏನ್ ಬೇಡ್ತಾನಪ್ಪ ಅಂತಂದ್ರೆ, ನನಗೆ ಸ್ವರ್ಗ ಬೇಜಾರಾಗಿದ್ರಿ, ನಾನು ನರಕಕ್ಕೆ ಹೋಗ್ತೀನಿ ಅಂತ. ಇಲ್ಲ, ಒಮ್ಮ ನೀವು ನರಕಕ್ಕೆ ಹೋದ್ರ ವಾಪಸ್ ಎಲ್ಲಿಗೆ ಬರುವಾಗಿಲ್ಲ, ಸ್ವರ್ಗಕ್ಕೆ ಬರುವಾಗಿಲ್ಲ, ಯೋಚನೆ ಮಾಡು ಅಂತ ಹೇಳಿ ಚಿತ್ರಗುಪ್ತ ಬಹಳಷ್ಟು ಹೇಳ್ತಾನೆ. ಶರಣಪ್ಪ ಕೇಳೋದಿಲ್ರಿ, ಏನ್ರಿ ಸ್ವರ್ಗದಾಗ ಏನೈತಿ? ಚಾಪಿ ಮ್ಯಾಗ ಮಾಡ್ಕೋಬೇಕು, ಅದೇ ಗಡಿಗೆ ನೀರು ಕುಡಿಬೇಕು, ಮುಂಜಾನೆ ರೊಟ್ಟಿ ತಿನ್ಬೇಕು, ರಾತ್ರಿ ನುಚ್ಚು ತಿನ್ಬೇಕು, ಹೊಲದಾಗ ಕೆಲಸ ಮಾಡಬೇಕು, ಪಾಠ ಪ್ರವಚನ ಮಾಡಬೇಕು. ಇದೇ ಐತಿ, ಇದು ಮಾಡೇ ಬಂದ್ವಿ ನಾವು ಭೂಮಿ ಮ್ಯಾಗ. ಅಲ್ಲಿಂದ ಇಲ್ಲಿದು ಫರಕ್ ನನಗೆ ಬೇಜಾರಾಗೈತಿ, ನಾನು ನರಕಕ್ಕೆ ಹೋಗ್ತೀನಿ ಅಂದಾಗ ಒಂದು ನೋಟ್ರಿ ಕೌಂಟ್ ಮಾಡ, ಒಬ್ಬ ವಕೀಲ ಖರ್ಚು 100 ರೂಪೀಸ್ ನೋಟ್ರಿ ಕೌಂಟ್ ಮಾಡ್ತಾರೆ. ಯಾವ ಕಾಲಕ್ಕೂ ನಾ ಮರಳಿ ಸ್ವರ್ಗದಿಂದ ಹೋದಂತ ನರಕಕ್ಕೆ ಹೋದಂತ ಮನುಷ್ಯ ಪುನಃ ಸ್ವರ್ಗಕ್ಕೆ ಬರುವುದು ಅಂತೇಳಿ 100 ರೂಪೀಸ್ ಮ್ಯಾಗ ಒಂದು ಅಗ್ರಿಮೆಂಟ್ ಆಗಿ ಚಿತ್ರಗುಪ್ತ ಕೊಟ್ಟು ಅವ ಶರಣಪ್ಪ ಏನ್ ಮಾಡ್ತಾನೆ, ಸಂದಕ ಹಿಡ್ಕೊಂಡು ನರಕಕ್ಕೆ ಬರ್ತಾನೆ. ನರಕದ ಗೇಟ್ ಓಪನ್ ಆಗ್ತಾರೆ. ಓಪನ್ ಆದ ತಕ್ಷಣ ಐಶ್ವರ್ಯ ರೈ ನಿಂತಿರ್ತಾಳೆ, ರಕ್ಷಿತಾ ನಿಂತಿರ್ತಾಳ, ರಚಿತಾ ರಾಮ್ ನಿಂತಿರ್ತಾಳ. ಇವನಿಗೆ ಸಾರೋಟದಲ್ಲಿ ಕೂರ್ಸ್ಕೊಂಡು ಡಿಜೆ ಹಚ್ಚಿ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕಿ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಹೋಗ್ತಾರೆ. ಯಾರಿಗೆ? ಶರಣಪ್ಪ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಯಾಕೆ ಹೋಗ್ಯಾನ್ರಿ? ತನ್ನ ಟ್ರಂಕ್ ತಾನೇ ಹಿಡ್ಕೊಂಡು ಹೋಗ್ಯಾನ. ನರಕದಾಗ ಇವನಿಗೆ ಯಾರ್ಯಾರು ವೆಲ್ಕಮ್ ಮಾಡ್ತಾ ಇದ್ದಾರೆ? ಐಶ್ವರ್ಯ ರಾಯ್ಗಿಂತ ಮೀರಿಸುವಂತ ಚರಿವೇರು, ರಚಿತಾರಾಮನ್ಗಿಂತ ಮೀರಿಸುವಂತ ಚರಿವೇರು, ರಂಬೆ, ಊರ್ವಶಿ, ಮೇನಕ, ತಿಲೋತ್ತಮೆ ಎದ್ರ ಮೇಲೆ ಕೂಡಿಸ್ತಾರೆ ಇವನಿಗೆ. ಸಾರೋಟದ ಮೇಲೆ ಕೂಡಿಸಿ ಬೆಲ್ಜಿಯಂ ಡಿಜೆ ತಂದು, ಬೆಲ್ಜಿಯಂ ದೇಶದ ಡಿಜೆ ಇದೇ ಪ್ರಪಂಚದಲ್ಲಿ ಬಹಳ ಫೇಮಸ್. ಆ ಡಿಜೆ ತಂದು ಇವನಿಗೆ ಹಾರ, ಟೊಪ್ಪಿಗೆ, ಶಾಲ ಎಲ್ಲ ಹಾಕಿ ಮೆರವಣಿಗೆ ಮುಖಾಂತರ ಏನ್ ಮಾಡ್ತಾರೆ, ನೋಟಿನ 500 ರೂಪಾಯಿ ನೋಟ್ ಹಾರಿಸ್ತಾರೆ. ಯಾರ ಮೇಲೆ? ಶರಣಪ್ಪ ಮೇಲೆ. ಮೆರವಣಿಗೆ ಮಾಡ್ಕೋತ ನರಕಕ್ಕೆ ಕರ್ಕೊಂಡು ಹೋಗ್ತಾನೆ. ಶರಣಪ್ಪ ಅಂತಾನ, ಏನ್ ಹುಚ್ಚದಪ್ಪ ಕೆಳಗ ಜನ, ಸ್ವರ್ಗ ಭಾರಿ ಅಂತ ಹೇಳ್ಯಾರ. ಸ್ವರ್ಗದಾಗ ನಿಜವಾಗಿ ಏನಿಲ್ಲ, ಏನೂ ಇಲ್ಲ. ನಿಜವಾಗಿ ಮೇಲೋ ದೇವರ ಲೋಕದಲ್ಲಿ ಯಾವ್ದು ಭಾರಿ ಐತಿ? ನರಕ ಭಾರಿ ಐತಿ. ಏನ್ ಡ್ಯಾನ್ಸ್, ಏನ್ ನಾನು ಡ್ರೆಸ್, ಅಂತ ಟಿ ಶರ್ಟ್ ಕೊಟ್ಟಿರೋದಿಲ್ಲ ನಾವು, ಅಂತ ಜೀನ್ಸ್ ಪ್ಯಾಂಟೇ ಹಾಕೊಂಡಿರೋದಿಲ್ಲ, ಅಂತ ಶೂಸೇ ಹಾಕೊಂಡಿರೋದಿಲ್ಲ. ಡ್ಯಾನ್ಸ್ ಮಾಡಿ ಮಾಡಿ ಅದು ಸ್ವರ್ಗದ ಹಾಸ್ಟೆಲ್ ಹ್ಯಾಂಗಿರ್ತೈತಪ್ಪ ಅಂದ್ರೆ ತಾಜ್ 5 ಸ್ಟಾರ್ ಹೋಟೆಲ್ ಇದ್ದಂಗೆ. ರೂಮ್ ಕೊಡ್ತಾರೆ, ಇಂಥ ರೂಮ್ 98 ಇಂಚಿನ ಟಿವಿ ಇರ್ತೈತಿ. ಅಂದ್ರೆ ಒಂದು ಸಿನಿಮಾ ಟಾಕೀಸ್ ಇದ್ದಾಗ. ಬಾತ್ರೂಮ್ ಎಲ್ಲ ಗೋಲ್ಡ್ ಇರ್ತಾರೆ, ಬಂಗಾರದಿಂದ ಮಾಡಿರ್ತಾರೆ ಟೈಲ್ಸ್. ಬಾತ್ರೂಮ್ ದಿಂಬ, ಹಾಸಿಗೆ ಎಲ್ಲ ನೋಡಿದ್ರೆ ಬಹಳ ಖುಷಿ. ಮಕ್ಕೋತಾರ 10 ಫೂಟ್ ಜಿಗಿತಾರೆ, ಅಷ್ಟು ಕತ್ತವಾದಂತ ಹಾಸಿಗೆ. ಇನ್ನ ಹೆಣ್ಮಕ್ಳು ಬಂದು, ಶರಣಪ್ಪವ್ರೆ ಏನ್ ಮಾಡ್ತೀರಿ ಊಟಕ್ಕೆ? ಚಿಕನ್ ಕಬಾಬ್ ತಿಂತೀರೋ, ಗೋಬಿ ಮಂಚೂರಿ ತಿಂತೀರೋ, ಮಟನ್ ತಂದೂರಿ ತಿಂತೀರೋ, ಏನ್ ತಿಂತೀರಿ ಅಂತ ಹೇಳಿ 1000 ಐಟಮ್ ಆರ್ಡರ್ ಮಾಡಿದ್ರೆ ನಿಮ್ಗೆ ಬಂದು ಬಿಡ್ತೀವಿ. ಸ್ವರ್ಗದಾಗ ಏನ್ ತಿನ್ಬೇಕ್ರಿ? ರೊಟ್ಟಿ ಮತ್ತೆ
ನುಚ್ಚ. ನರಕದಾಗ ಏನೈತಿ? ಯಾವ್ದು ಬೇಡಿತಾ ಇಟ್ಟಾರೆ ಅದು 10 ನಿಮಿಷ ನಿಮಗೆ ಆರ್ಡರ್ ಕೊಡ್ಬಾರ್ದು. ನೋಡ್ತಾನೆ, ಗೋಬಿ ಮಂಚೂರಿ ಆರ್ಡರ್ ಮಾಡ್ತಾನ, ಚಿಕನ್ ತಂದೂರಿ ಆರ್ಡರ್ ಮಾಡ್ತಾನ, ಮಟನ್ ಕೀಮಾ ಆರ್ಡರ್ ಮಾಡ್ತಾನ. ಹೊಡೆದು 1 ತಿಂಗಳದಾಗ 50 ಕಿಲೋ, ಇಲ್ಲಿ ಸಣ್ಣಪ್ಪ 80 ಕಿಲೋ ಆಗಿರ್ತಾನೆ. ಆರಾಮ್ ಜೀವನ. ದಿನ ಡ್ಯಾನ್ಸ್, ಬ್ರೇಕ್ ಡ್ಯಾನ್ಸ್, ಡಿಸ್ಕೋ ಡ್ಯಾನ್ಸ್, ಕ್ಲಬ್, ಹಾರ್ಸ್ ರೇಸ್, ಏನ್ ಬೇಕಾದ್ರೆ ಆಗತ್ತಾರ. ಭೂಮಿ ಮ್ಯಾಗ ಜನರು ತಪ್ಪು ಸಂದೇಶ ಕೊಟ್ಟಾರ, ಫೋನ್ ತರಲಿಲ್ಲ, ಫೋನ್ ತಂದ್ರೆ ಹೇಳ್ಬಿಟ್ಟಿದ್ದೆ, ಭೂಮಿ ಮ್ಯಾಗ ಯಾರು ಪುಣ್ಯ ಮಾಡ್ಬೇಡ್ರಿ, ಏನ್ ಮಾಡ್ರಿ? ಪಾಪನೇ ಮಾಡ್ರಿ. ಅಂದ್ರೆ ಎದಕ್ಕೆ ಬರ್ತೀರಿ ನೀವು? ನರಕಕ್ಕೆ ಬರ್ತೀರಿ. ನರಕ ಊಟ ಆರಾಮಾಗಿ 5 ಸ್ಟಾರ್ ಹೋಟೆಲ್. ಒಂದು 3-4 ತಿಂಗಳು ನರಕದಾಗ ಎಲ್ಲ ಅನುಭವಿಸ್ತಾನೆ. ಒಂದಿನ ಆದ್ಮ್ಯಾಗ ಇವನ್ ರೂಮ್ ಬಾಗ್ಲ ಬಡಿತಾರೆ, ಟಕ್ 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 ಅಂತ. ಯಾರು ಬಂದಿರ್ಬೋದು? ಐಶ್ವರ್ಯ ರೈ ಬಂದಾಳನೋ, ರಚಿತಾ ರಾಮ್ ಬಂದಾಳನೋ ಅಂತೇಳಿ ಬಹಳ ಖುಷಿಯಿಂದ ಬಾಗ್ಲ ತೆಗಿತಾನ. ಇಬ್ಬರು ರಾಕ್ಷಸರು ನಿಂತಿರ್ತಾರೆ. ಬನ್ನಿ ಶರಣಪ್ಪ ಅಂತಾರೆ. ನೀವ್ಯಾಕೆ ಬಂದಿರೋ? ದಿನ ಹಿಂಗಿಂತ ಚಂದ ಹುಡುಗಿಯರು ಕರ್ಕೊಂಡು ಹೋಗಕ್ ಬರ್ತಿದ್ರು, ನೀವ್ಯಾಕೆ ಬಂದಿರ ಅಂತ ಕೇಳ್ತಾರ. ಇಲ್ಲ, ಇವತ್ತು ಚಾಪ್ಟರ್ ಚೇಂಜ್ ಆಗ್ತದೆ, ಬರ್ರಿ ಅಂತ ಹೇಳ್ತಾರೆ. ಏನ್ ಚಾಪ್ಟರ್ ಚೇಂಜ್? ಏನ್ರಿ ಇವತ್ತು ಫಾರಿನರ್ಸ್ ಬರ್ತಿರ್ಬೋದು, ಫಾರಿನ್ ಡ್ಯಾನ್ಸರ್ಸ್ ಬರ್ತಿರ್ಬೋದು, ಮೈಕಲ್ ಜಾಕ್ಸನ್ ಏನ್ರಿ ಇರ್ಬೋದು ಅಂತ ಹೇಳಿ ಮತ್ತೆ ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ರೇಬನ್ ಗ್ಲಾಸ್, ಆಮೇಲೆ ಆಪಲ್ ಫೋನ್ ಹಿಡ್ಕೊಂಡು ಬಹಳ ಕುಣ್ಕೊಂತ ಹೋಗ್ತಾನೆ ಶರಣ. ಹೋದ್ಮ್ಯಾಗ ಅಲ್ಲೊಂದು ಕಡಾಯಿ ಏನ್ ಮಾಡಿ, ದೊಡ್ಡ ಕಡಾಯಿ ಸಿಗ್ತಾರೆ. ಕಥ 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 ಎಣ್ಣೆ ಕುದಿತಿರ್ತಾರೆ. ಇವತ್ತೇನು ಬಜಿ ಮಾಡೋರು ಇದ್ರೆ ಅಂತ ಕೇಳ್ತಾನೆ. ಬಜಿ ಪ್ರೋಗ್ರಾಮ್ ಅಂತ ಇಲ್ಲ, ದಯವಿಟ್ಟು ನೀವು ನಿಮ್ಮ ಡ್ರೆಸ್ ಕಳೀರಂತ. ಡ್ರೆಸ್ ನ್ಯಾಯ ಕಳೀರೋ, ಇದನ್ನು ಸ್ವಿಮ್ಮಿಂಗ್ ಪೂಲ್ ಕಡಾಯ ಅಂತ ಇದಿಲ್ಲ ಕಳೀರಂತ. ಒಂದಂತ ಅವ್ರು ಮೊದಲೇ ರಾಕ್ಷಸ. ಅವ್ನ ಪ್ಯಾಂಟ್ ಶರ್ಟ್ ಎಲ್ಲ ಕಳೆದು ಬರ್ತಾರೆ. ಕಳೆದು ಇಬ್ಬರು ಕೈ ಹಿಡಿತಾರ, ಇಬ್ಬರು ಕಾಲು ಹಿಡಿದು ಆ ಸುಡು ಸುಡು ಎಣ್ಣೆಗೆ ಎಲ್ಲಿ ಅಂತ ಪರಿಸ್ಥಿತಿ ನಮ್ಮ ಕೈಯಲ್ಲಿ ಬರ್ತೈತ್ರಿ, ಬಾಯಿಗೆ ಬರ್ತೈತಿ. 2 ಕೈ ಹಿಡ್ಕೊಂಡು ಚಿತ್ರಗುಪ್ತನ ಹತ್ರ ಬರ್ತಾನೆ. ಲೋಪ ಹತ್ಯಾಗ ತೊಗಲೆಲ್ಲ ಏನಾಗ್ಬಿಡ್ತೈತಿ, ಸುಟ್ಟು ಹೋಗ್ಬಿಡ್ತೈತಿ. ಚಿತ್ರಗುಪ್ತ 3 ತಿಂಗಳು ಮಸ್ತ್ ಚೈನಿ ಓಡಿಸ್ತಪ್ಪ. ಇವತ್ತು ನೋಡಿದ್ರೆ ನನಗೆ ಕಡಾಯದಾಗ ಏನ್ ತೆಗಿಲಾಕತ್ತಾರ? ಇಷ್ಟು ದಿನ ಆಗಿದ್ದು ನರಕದ ಅಡ್ವರ್ಟೈಸ್ಮೆಂಟ್. ಏನದು? ನರಕದ್ದು ಅಡ್ವರ್ಟೈಸ್ಮೆಂಟ್. ನರಕ ಎಂದ್ರಿಂದ ಪ್ರಾರಂಭ? ಇವತ್ತಿನಿಂದ ಪ್ರಾರಂಭ. ನಾಳೆ ಏನ್ ಮಾಡ್ತಾರೆ? ನೀನು ಕೂದಲಾಕಿರ್ತಾರೆ, ನಾಡು ನಿನ್ನ ಉಗುರಿಕಿರ್ತಾರೆ, ಅಚ್ಚಿ ನಾಡಿನಿಂದ ಒಂದೊಂದು ಬೆರಳು ಏನ್ ಮಾಡ್ತಾರ? ಕಿತ್ಕೋತ ಹೋಗ್ತಾರ. ಆಮೇಲೆ ಆನಿ ಕಾಲಾಗ ಕೂಡಿಸ್ತಾರ, ಕುದುರೆಗೆ ಹಚ್ಚಿ ಜಗ್ಗಿಸ್ತಾರ. ಇವು ಮುಂದಿನ ದಿನದಲ್ಲಿ ಮೆನು ಕಾರ್ಡ್ ಐತಿ. ಏನಿಲ್ಲ, ನಾ ಸ್ವರ್ಗಕ್ಕೆ ಹೋಗ್ತಿದ್ರೆ ನನಗೆ ರೊಟ್ಟಿನೇ ಇರ್ಲಕ್ಕ, ಮುಂಚೆನೇ ಇರ್ಲಕ್ಕ, ಗಡಿಗ ನೀರೇ ಇರ್ಲಕ್ಕ. ಇಲ್ಲಿಂದ ನೀವು ಬಾಂಡಕ್ಕೆ ಬರ್ಕೊಟ್ರಿ, ವಾಪಸ್ ಬರೋದಂತ ಸಾಕ್ಷಿ ಯಾರದಾರ? ಜಾಗೀರ್ ಭಾಷೆ ಅದ, ದೊಡ್ಡ ಸಾಕ್ಷಿ ಅದಾವ. ಯಾವ ಕಾಲಕ್ಕೂ ಒಪ್ಪುದಿಲ್ಲ ಅಂತಂದಾಗ ಅವನು ನರಕಿದ್ದಾರೆ. ಅಂದ್ರ ಯಾವಾಗಲೂ ಕೆಟ್ಟದ್ದು ಅನುಕರಣೆ ಮಾಡಲಿಕ್ಕೆ ಯುವ ಜನಾಂಗಕ್ಕೆ ಬಹಳ ಪ್ರೇರಣೆ ಕೊಟ್ಟೈತಿ. ಯೂಟ್ಯೂಬ್ ಆಗ, ಮೊಬೈಲ್ ಆಗ ಬಹಳಷ್ಟು ಪ್ರೇರಣೆ ಕೊಡ್ತೈತಿ, ಬಹಳಷ್ಟು ಖುಷಿ ಕೊಡ್ತೈತಿ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ನರಕ ಯಾತನೆ ಅದರಿಂದ ಆಗ್ತೈತೆ ಅನ್ನೋದು ಅನುಭವ ಯಾರಿಗೆ ಬರ್ತೈತಿ ಅವ್ರ ಜೀವನದಲ್ಲಿ ಯಶಸ್ವಿ ವಿದ್ಯಾರ್ಥಿಗಳ. ಯಾರು ಅದನ್ನೇ ಅನುಸರಿಸಿಕೊಂಡು ಹೋಗ್ತೀವಿ, ಇದೇ ಜೀವನ, ಇದೇ ನಮ್ಮ ಗುರಿ, ಇದೇ ನಮ್ಮ ಸಿದ್ಧಾಂತ ಅಂತೀರಿ, ಅವ್ರ ಜೀವನ ನಿಜವಾಗಿ ನರಕ ಯಾತನೆ ಆಗ್ತೈತಿ. ಅದಕ್ಕೆ ಯುವ ವಿದ್ಯಾರ್ಥಿನಿಯರಲ್ಲಿ ಒಬ್ಬ ನಾನು ಶಿಕ್ಷಕನಾಗಿ ಕಳಕಳಿ ವಿನಂತಿ ಏನಪ್ಪ ಅಂತಂದ್ರೆ, ಅನುಕರಣೆ ಜಗತ್ತಿಗೆ ನೀವು ಮಾರು ಹೋಗ್ಬೇಡ್ರಿ. ನೈಜವಾದ ಜಗತ್ತೇನು, ನಿಮ್ಮ ತಂದೆ ತಾಯಿಯ ಕಲ್ಪನೆಗಳೇನು, ನಿಮ್ಮ ಗುರು ಹಿರಿಯರ ಆಸೆ ಆಕಾಂಕ್ಷೆಗಳೇನು, ಸಮಾಜದ ಆಸೆ ಆಕಾಂಕ್ಷೆಗಳನ್ನು ಅದನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ನಿಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ನೀವು ಕಲಿಸಿದಂಥ ಶಾಲೆಗೂ, ಕಲಿತಂಥ ಊರಿಗೂ, ನಿಮ್ಮ ಮನೆತನಕ್ಕೂ, ನಾಡಿಗೂ, ದೇಶಕ್ಕೂ ಒಳ್ಳೆಯ ಹೆಸರು ತರುವಂತ ವಿದ್ಯಾರ್ಥಿನಿಯರು ನಾವು ಆಗ್ಬೇಕಂತ ಹೇಳಿ ನಾ ಇಲ್ಲಿ ತುಂಬ ಹೃದಯದಿಂದ ಬಯಸುತ್ತೇನೆ. ಉಪನ್ಯಾಸಕರಲ್ಲಿ ಕಳೆದ ಸಮಯ ನನ್ನ ಜೀವನದ ಅತ್ಯುತ್ತಮ ಕ್ಷಣಗಳಲ್ಲಿ ಒಂದಾಗಿದೆ. ಇಲ್ಲಿರುವಂತ ಶಿಕ್ಷಕರು ನಮಗೆಲ್ಲರಿಗೂ ಮುಂದೆ ಗುರಿಯಿರಿಸಿಕೊಳ್ಳಿ. ಅದರ ಹಿಂದೆ ನಾವಿದ್ದೇವೆ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಅರಿತು ಕೂಡಿದವರು ಗರ್ಜಿಸಲೇಬೇಕು. ಶಿಕ್ಷಕರು ಹಾಗೆ ಇಲ್ಲ, ಕೂಡುವುದು ಸಹಜ, ಅಗಲುವುದು ಅನಿವಾರ್ಯ. ಇವೆರಡರ ಮಧ್ಯೆ ನಮ್ಮ ಸಂಬಂಧ ಸಮರಸವಾಗಿತ್ತು. ಪ್ರೀತಿ ಅಕ್ಕಪಕ್ಕ ಅಣ್ಣಂದಿರೆ, ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈಗ
ನಾನು ಕೆಲಸ ಮಾಡ್ತಾ ಇದ್ದೆ. ಪರಮಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಸಿಂದಗಿ ಬಂದಾಗೊಮ್ಮೆ ಮನ್ಗುಳಿ ಮಾವರಿಗೆ ನಮ್ಮ ದುರ್ಗಿ ಶಾಂತವರು ರಾಷ್ಟ್ರ ಮಟ್ಟದ ಕುಸ್ತಿಪಟುಗಳನ್ನ ಅವ್ರಿಗೆ ನಿಮ್ಮ ಸಂಸ್ಥಾದಾಗ ಕೆಲಸ ಕೊಡೋದು ತಿಳ್ಕೊಂಡು ಪದೇ ಪದೇ ಹೇಳ್ತಿದ್ರು. ಅದು ನಮ್ಮ ಡಾಕ್ಟರ್ ಅರವಿಂದ್ ಮನ್ಗುಳಿಯವ್ರಿಗೆ ಕಿವಿ ಬಿದ್ದಿತ್ತು. ನಾನು ಸಹಜ ಒಂದು ಶೂಟಿಂಗ್ ಬಂದಾಗ ನಮಗೆ ಸಿನಿಮಾ ನೋಡೋ ಹವ್ಯಾಸ, ಎಲ್ಲರೂ ಅಲ್ಲಿ ಕೂಡ್ತಿದ್ದೆವು. ಆ ಒಂದು ಸಂದರ್ಭದೊಳಗೆ ಅರವಿಂದ ಸರು ನಾವೆಲ್ಲ ಕೂಡ್ಕೊಂಡು ಮಾತಾಡೋ ಹೊತ್ತಿನಾಗ ಅವ್ರ ಪೇಪರ್ ಓದ್ಕೊತ್ತೆ ಶಾಂತು ಕಲಿಕೇರಿಗೆ ಪಿ ಟೀಚರ್ ಪೋಸ್ಟ್ ವಾಂಟೆಡ್ ಆಗ್ಯದ, ನೀ ಅಪ್ಲಿಕೇಶನ್ ಹಾಕ್ಬೇಕಂತ ತಿಳ್ಕೊಂಡು ಹೇಳು, ಮೊದಲು ಹೋಗಿ ಬಾ ಬೆಟ್ಟ ಅಂತ ಹೇಳು. ಅದಕ್ಕೆ ನಮ್ಮ ಹಿರಿಯಣ್ಣ ಶಿವಾನಂದ ದುರ್ಗಿ ಅವರು, ಆಮೇಲೆ ಸಿಂದಗಿ ಪದಮಗೌಡರು, ಅರವಿಂದ ಮನ್ಗುಳಿ ಅವರು ಮಾವರವರು ಪದಮಗೌಡರು 3 ಮಂದಿ ಕೊಡ್ಕೊಂಡು ಕಡ್ಕೋಲ್ ಸರ್ ಬತ್ತಕ್ಕೆ ಬಂದೆವು. ಈಗ ಅರ್ಜಿ ಹಾಕಿವ್ರಿ ನಾವು ಅಂತ ಹೇಳಿ. ನಮ್ದೆಲ್ಲ ಸಾಹಿತ್ಯ ಇವರು ಮೊದಲೇ ಮನ್ಗುಳಿ ಅರವಿಂದ್ ಅವರೆಲ್ಲ ಹೇಳಿದ್ರೆ ಕಾಣ್ತದ. ಕಡ್ಕೋಲ್ ಸರ್ಗೆ ರಾಷ್ಟ್ರ ಮಟ್ಟದ್ದು 5 ರಾಜ್ಯಕ್ಕೆ ಚಿನ್ನದ ಪದಕದವ, ಅವ್ರಿಗೆ ಹೋಗ್ಬೇಕಂತ ತಿಳ್ಕೊಂಡು ಅರವಿಂದ್ ಮನ್ಗುಳವರು ನನಗೆ ಗೊತ್ತಿಲ್ಲ, ನನಗೆ ಎಲ್ಲ ಡೈರೆಕ್ಟ್ರಿಗೆ ಹೇಳಿಬಿಟ್ರು ಅವರು. ನನಗೇನೂ ಗೊತ್ತಿಲ್ಲ. ನಾ ಏನು ನಿಮ್ಮ ಬಗ್ಗೆ ಅರವಿಂದ್ ಮನ್ಗುಳವ್ರು ಹೇಳ್ಯಾರ ತಿಳ್ಕೊಂಡು ನಮ್ಮ ಅಣ್ಣಕ್ಕೆ ಶಿವಾನಂದ ದುರ್ಗಿ ಅವ್ರಿಗೆ ಅವ್ರು ಹೇಳೋಣ. ಕಡ್ಕೋಲ್ ಸರ್ ಏನಂದ್ರು, ನಂದೇನು ಇಲ್ಲಪ್ಪ, ನೀವೇನು ನಮ್ಮ ಅಣ್ಣ ಮಂದಿ ಮಕ್ಕಳಾಗ್ತೀರಿ, ಇಲ್ಲಿ ಗುಮ್ಶೆಟ್ಟಿ ಎಂ ಸಿ ಗುಮ್ಶೆಟ್ಟಿ ಕಾಕ ಅವರಿಗೆ, ದೊಡ್ಡಪ್ಪ ದೇಸಾಯಿ ಅವರಿಗೆ, ಬಿ ಆರ್ ಜಯತಿ ಸರ್ಗೆ, ಕಾಡಪ್ಪ ಕಾಕ ಅವರಿಗೆ ಮತ್ತು ಸಿದ್ದಣ್ಣ ಚಳಿಗೆ ಅವರು ಅವಾಗ ಬಹಳ ಹುರುಪಿನಿಂದ ಸಂಸ್ಥೆಯ ಬಹಳ ಎಲ್ಲ ಮುಂದಾಳತ್ವ ವಹಿಸಿದ್ರು. ಸಿದ್ದಣ್ಣ ಚಳಿಗೆ ಅವರಿಗೆ ನಮ್ಮ ಅರವಿಂದ್ ಮನ್ಗುಳಿಯವರು ಹೊಟ್ಟೆ ನೀವು ಅವರಿಗೆ ಆರ್ಡರ್ ಕೊಡ್ತಾನೆ ನಾವು ಊಟ ಮಾಡೋದು ತಿಳ್ಕೊಂಡು ಅರವಿಂದ್ ಮನ್ಗುಳವ್ರು ಹೇಳ್ಬಿಡ್ತೀನಿ. ನನಗೇನೂ ಗೊತ್ತಿಲ್ಲ. ನಾನು ಹೋಗಿ ಬಂದಿದ್ರಿ, ನಾನು ತಿಳ್ಕೊಂಡು ನಮ್ಮ ಶಿವಣ್ಣ ಮತ್ತು ಪದಮಗೌಡರು ಎಲ್ಲ ತಿಳ್ಕೊಂಡು ಕಲ್ಕೇರಿ ಹೋಗಿ ಬಂದಿವ್ರಿ ಅರವಿಂದ್ ಅಂತ ಹೇಳಿದಾಗ, ಇಲ್ಲ ನಾನೆಲ್ಲ ಹೇಳೀನಿ, ನಿನ್ನ ಕೆಲಸ ಆಗ್ತಾರೆ, ನೀವು ಬಿಡಾಡ. ಮುಂದೆ ನಾವು ಒಂದು 11 ಜನ ಎಂಟ್ರಿ ಕೊಟ್ಟಿದ್ದೆವು. ಅದ್ರಾಗ ಮನ್ಗುಳಿದು ಒಂದು ಭಾಳ ಬಲವಾದಂಥ ಒಂದು ಫೋರ್ಸ್ ಇತ್ತು ಸಿದ್ಧಾಂತ ಚಾಳಿಗೆ ಅವರು. ಅದಕ್ಕೆ ಅವ್ರು ಏನೇ ಮಾಡಿಸಿದ್ದ ಆ ಒಂದು ಸಾಕ್ಷಿಯನ್ನು ತೆಗಿಬೇಕಾಗಿತ್ತು. ಅದಕ್ಕೆ ಅರವಿಂದ್ ಮನ್ಗುಳಿ ಅವರು, ನೀ ಏನೋ ಹೇಳ್ತಕ್ಕದಲ್ಲ, ನೀನು ಎಂಥ ಸಂದರ್ಭದಾಗ ನಾನು ನಿನಗೆ ಸಹಾಯ ಮಾಡೀನಿ, ನಿನಗೆ ಒಂದನ್ನು ಮನಸ್ಸು ಮಾಡಿಕೊಂಡು ನೀನು ಯಾವುದೇ ಕಾಲಕ್ಕೂ ಶಾಂತು ದುರ್ಗಿ ಅವರಿಗೆ ನೀನು ಹೋಗ್ಬೇಕಂತ ತಿಳ್ಕೊಂಡು ಅರವಿಂದ್ ಮನ್ಗುಳಿ ಅವರು ಹೇಳಿದ್ರು. ಆ ನಿಟ್ಟಿನಲ್ಲಿ ನಾನು ಮುಂದೆ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ನಾನು ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದೆ. ಮೊದಲಿಗೆ ಎಸ್ ಸಿ ಚಳಿಗೆ ಅಂತ ತಿಳ್ಕೊಂಡು ಪ್ರಾಚಾರ್ಯ ಇದ್ರು, ಶ್ರೀಶೈಲ ಅಣ್ಣ ಚಳಿಗೆ ಅವರು ಪ್ರಿನ್ಸಿಪಾಲ್ ಇದ್ದಾಗ ನಾವೆಲ್ಲ ಹೆಂಗಂటే ಎನರ್ಜಿ, ನಾವು ಕಲ್ಶೆಟ್ಟಿ ಸರು, ಹಿರೇಮಠ ಸರು, ಚರಗೋಡು ಸರು, ದಾಸರ್ ಸರು, ಪ್ರೊಫೆಸರ್ ಡಾಕ್ಟರ್ ಜಿ ಮಿಡೇದಾರ್ ಅವರು ಎಲ್ಲ ಒಂದೇ ವಯಸ್ಸಿನ ಉಪನ್ಯಾಸಕರಾಗಿದ್ದರು. ಎಲ್ಲರೂ ಸಮಕಾಲೀನರು, ಒಂದೇ ವರ್ಷ ಡಿಗ್ರಿ ಪಡೆದವರು, ಒಂದೇ ವರ್ಷ ನಿವೃತ್ತಿ ಆಗ್ತಕ್ಕಂಥವ್ರು. ಇವರೆಲ್ಲ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಸ್ ಸಿ ಚಳಿಗೆ ಸರ್ ನೇತೃತ್ವದಲ್ಲಿ ನಮ್ಮ ರೈಲ್ವೆ ಇಂಜಿನ್ ಹೋಗಿ ಪ್ರಾರಂಭ ಆಯಿತು. ಅದಕ್ಕೆ ಮುಂದೆ 2 ವರ್ಷನ್ಯಾಗ ಎಸ್ ಸಿ ಚಳಿ ಅವರು ರಿಟೈರ್ಡ್ ಆದರು. ಮುಂದೆ ಸಿ ಎಸ್ ಹಿರೇಮಠಗಳು ಅದಕ್ಕೆ ಸಾರಾಡ್ತಾರೆ. ಮುಂದೆ ನಮ್ಮ ರೈಲ್ವೆ ಇಂಜಿನ್ ಹಂಗೆ ಚಲಿ. ಮುಂದೆ ಎಲ್ಲರೂ ನಾವು ಸತತ ವಿದ್ಯಾರ್ಥಿಗಳ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸಿ ಅವ್ರ ರೂಮಿಗೆ ಹೋಗಿ ಪದೇ ಪದೇ ಓದಕ್ಕೆ ಹೇಳೋದು, ಕ್ರೀಡಾಕೂಟದಾಗ ಅವರಿಗೆ ಸ್ಪೆಷಲ್ ಕ್ಲಾಸ್ ಹಾಕೋದು, ಟೀಮ್ ಕಟ್ಟಿ ಪ್ರಾಕ್ಟೀಸ್ ಮಾಡಿಸೋದು. ಹೀಗಾಗಿ ಜಿಲ್ಲೆಯಲ್ಲೇ ಬಸವೇಶ್ವರ ಕಾಲೇಜು ಒಂದು ಸಿಕ್ಕ ಮುಡಿಸ್ತೇವೆ ನಾವು ಎಲ್ಲರೂ ಕೂಡಿ. ಆಗ ಮುಂದೆ ಸಾಗು ಹೇಳಿದಾಗ ಯಾವುದೇ ಒಂದು ಸ್ಪೋರ್ಟ್ಸ್ ಮಾಡಿದಾಗ ಜಿಲ್ಲಾ ಮಟ್ಟದ್ದು ಸುಮಾರು ಕ್ರೀಡಾಕೂಟಗಳನ್ನು ನಾವು ಇಲ್ಲಿ ಆಯೋಜನೆ ಮಾಡಿದೆವು. ಅವಾಗ ಎಲ್ಲ ನಮ್ಮ ಸಹೋದ್ಯೋಗ ಮಿತ್ರರು ಬಹಳಷ್ಟು ಸಹಕಾರ ಕೊಡ್ತಿದ್ರು ನನಗೆ. ಅದ್ರಾಗ ಕಲ್ಶೆಟ್ಟಿ ಸರ್ ಅಂತೂ ಅವರೇ ಪಿ ಟೀಚರ್ ಅನ್ನಂಗ ಡ್ರೆಸ್ ಹಾಕೊಂಡು ಅಗದಿ ನನಗೆ ಭಾಳ ಸಾಥ್ ಕೊಡ್ತಿದ್ರು ಪ್ರತಿಯೊಂದು ಸಂದರ್ಭದಲ್ಲಿ. ಮತ್ತು ಎಲ್ಲ ಉಪನ್ಯಾಸಕರು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಸುಮಾರು ನನ್ನ 25 ಸೇವಾವಧಿಯಲ್ಲಿ ಸುಮಾರು 30ಕ್ಕೂ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ, ಕಂಚಿನ ಪದಕ, ಬೆಳ್ಳಿ ಪದಕ ಇಲ್ಲಿ ವಿದ್ಯಾರ್ಥಿಗಳಿಗೆ ತಂದು ಕೊಡಲಿಕ್ಕೆ ಸಹಾಯಕಾರಿ ಆಯಿತು ಅನ್ನುವಂಥ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೇನೆ. ಜೊತೆಗೆ ಇಲ್ಲಿಯ ಸಂಸ್ಥೆಯ ಆಡಳಿತ ಮಂಡಳಿಯವರು ನಮಗ ಇಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ನಾವು ಆಡಳಿತ ಮಂಡಳಿಯನ್ನು ಗಮನಿಸಿದಾಗ ನಮ್ಮ ಕಲಿಕೇರಿ SME ಸಂಘದ ನಿರ್ದೇಶಕ ಮಂಡಳಿ ಲಾಖೋ ಮೇ
ಅವರು 1000 ಲಕ್ಷಕ್ಕೊಬ್ರು ಇಂಥ ಆಡಳಿತ ಮಂಡಳಿ ಇಲ್ಲಿ ಕೆಲಸ ಮಾಡೋರಿಗೆ ಸಿಗ್ತದೆ. ಅಂತ ಒಂದು ಆಡಳಿತ ಮಂಡಳಿ ನಮಗೆ ಸಿಗ್ತಿದ್ರು. ಎಲ್ಲರೂ ದೇವರ ಸ್ವರೂಪಗಳೇ. ನಮ್ಮಿಂದ ಯಾವಾಗಲೂ ಕೂಡ ಒಂದು ಹಣೆ ಅವರು ಆಸೆಯನ್ನು ವ್ಯಕ್ತಪಡಿಸದೆ ನಮ್ಮ ಸೇವಾವಧಿಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನಮಗೆ ಬಹಳಷ್ಟು ಸಹಾಯಕಾರಿಯಾಗಿದ್ದಾರೆ. ಮತ್ತು ನಾವು ಏನು ಹೇಳ್ತೀವಿ ಅದನ್ನು ಸಕಾಲಕ್ಕೆ ಒದಗಿಸಿ ನಮ್ಮ ವಿದ್ಯಾರ್ಥಿಗಳ ಹಿತಚಿಂತನೆಗೆ ಅವರು ಪಾತ್ರರಾಗ್ತಿದ್ರು. ಅವರ ಒಂದು ಋಣಭಾರ ನಿಜವಾಗ್ಲೂ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು SM ಜೋಗೂರ್ ಸರ್ ಆಗಿರ್ಬೋದು, ಶ್ಯಾಂಪ್ಗೌಡ ಸರ್ ಆಗಿರ್ಬೋದು, ಜಳಕಿ ಸರ್ ಆಗಿರ್ಬೋದು, ನಮ್ಮ TN ಗುಣಶೆಟ್ಟಿ ಅವರು ಮತ್ತು ಸಿದ್ದಾಣಚಳಿ ಅವರು, ಇವರು ಬಹಳಷ್ಟು ಉತ್ಸಾಹಿ ನಿರ್ದೇಶಕರು. ಪ್ರತಿಯೊಂದು ಹಂತದಲ್ಲಿ ನಮ್ಮ ಕಾಲೇಜಿಗೆ ಆಗಮಿಸಿ ಎಲ್ಲ ಅಭಿವೃದ್ಧಿ ಪರ ವಿಚಾರಗಳನ್ನ ನಮ್ಮ ಜೊತೆಗೂಡಿ ವಿಚಾರ ಮಾಡಿ ಪ್ರತಿಯೊಂದು ಹಂತದಲ್ಲಿ ಅವರು ಸಹಕಾರವನ್ನು ಮಾಡುತ್ತಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕಲಿಕೇರಿ ಕಾಲೇಜು ಇಷ್ಟೊಂದು ವಿಜಯಪುರ ಜಿಲ್ಲೆಯಲ್ಲಿ ಒಂದು ತನ್ನದೇ ಅಂತ ಛಾಪನ್ನು ಮೂಡಿಸಲಿಕ್ಕೆ ಮೂಲ ಕಾರಣೀಕರ್ತರು ಇಲ್ಲಿ ಇರ್ತಕ್ಕಂಥ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಒಂದು ಒಳ್ಳೆಯ ಮನಸ್ಸಿನಿಂದ ಪಾಠ ಪ್ರವಚನದಲ್ಲಿ ಭಾಗಿಯಾಗಿದ್ದಾರೆ ತಿಳ್ಕೊಂಡು ಹೇಳಿಕೆ ನನಗೆ ಅತೀವ ಸಂತೋಷವೆನಿಸುತ್ತದೆ. ಜೊತೆಗೆ ಇಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ನಮ್ಮ ಜಗದೀಶ್ ಗುಮ್ಶೆಟ್ಟಿ ಸರ್ ಆಗಿರ್ಬೋದು, ನಮ್ಮ ಸಿಂದಗಿ ಸರ್ ಆಗಿರ್ಬೋದು, ಶಿವಾನಂದ ಕೋರವಾರ ಆಗಿರ್ಬೋದು, ಎಲ್ಲ ಶಿಕ್ಷಕರು ಇವತ್ತು ರಾಣಗಟ್ಟಿ ಸರು, ಜೊತೆಗೆ ಜಾನ್ ಗಟ್ಟಿ ಸರು, ಅವರೆಲ್ಲರೂ ಕೂಡ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು ಹೈಸ್ಕೂಲ್ನವರು ಬಹಳಷ್ಟು ಸಹಾಯ ಸಹಕಾರ ಪಟ್ಟು ಅವರು ನಾವು ಜೊತೆಗೂಡಿ ಕೆಲಸವನ್ನು ಮಾಡಲಿಕ್ಕೆ ಬಹಳಷ್ಟು ಸಹಾಯಕಾರಿ ಆಗ್ತಾರೆ ಅಂತ ತಿಳ್ಕೊಂಡು ನಾನು ಈ ಸಂತೋಷದಲ್ಲಿ ಬಹಳಷ್ಟು ನಾನು ತುಂಬ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ನಮಗೆ ಪ್ರತಿಯೊಂದು ಹಂತದಲ್ಲಿ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ನಮಗೆ ಮುಂಚಿತವಾಗಿ ಇಲ್ಲಿ SM ಕಡ್ಕೋಳ ಸರ್ ಅವರಿಗೆ ನಾವು ಮಾವರ ಅಂತ ಕರೀತಿದ್ದೆವು, ಅವರೇ ಕಾರ್ಯದರ್ಶಿಗಳಿದ್ದರು. ಮತ್ತು ನಮ್ಮ MC ಗುಮ್ಶೆಟ್ಟಿ ಕಾಕವರು ಮತ್ತು ಸಿದ್ದಣ್ಣ ಚೇಳಿಗೆ ಪದೇ ಪದೇ ಅವಾಗ ಕಾಲೇಜಿಗೆ ಬಂದು ಪ್ರತಿಯೊಂದು ಹಂತದಲ್ಲಿ ನಮ್ಗೆ ಬಹಳ ಸಹಾಯಕಾರಿಯಾಗಿ ನಮಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಾಯ ಆಗ್ತದೆ. ಅವರ ಒಂದು ಋಣಭಾರ ನಾವು ಎಷ್ಟು ತೀರಿಸಿದ್ರು ಕೂಡ ಮುಗಿದಿಲ್ಲ. ಅವರ ಕೃಪಾ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಆಶಿಸಿ ಈ ಕಾರ್ಯಕ್ರಮಕ್ಕೆ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಯಾವ್ಯಾವ ರೀತಿಯಾದಂಥ ಸನ್ನಿವೇಶಗಳು ಬರ್ತಾವೆ ನಡೀತಾವೆ ಅನ್ನುವಂಥ ಒಂದು ಮಾತುಗಳನ್ನು ನಮ್ಮ ಶ್ರೀ ದುರ್ಗಿ ಗುರುಗಳು ಎಲ್ಲವುಗಳನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ನನಗೂ ಇಲ್ಲಿಯ ಒಂದು ಸಂಸ್ಥೆಯಲ್ಲಿ ಸುಮಾರು ವರ್ಷಗಳವರೆಗೆ ಕಾರ್ಯವನ್ನು ಮಾಡಲಿಕ್ಕೆ ಬಹಳಷ್ಟು ಸಂತೋಷ ಕೊಟ್ಟಿರುವಂಥ ಒಂದು ಸಂದರ್ಭಗಳು, ಅದಕ್ಕೆ ಕಾರಣೀಭೂತರಾದಂಥ ಎಲ್ಲ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ವರ್ಗ ಅನ್ನುವಂಥದ್ದನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಿ ಸ್ಮರಿಸಿಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮ ಊರಿನ ಎಲ್ಲ ಬಾಂಧವರು ನಮ್ಮನ್ನು ಬಹಳ ಪ್ರೀತಿಯಿಂದ ಇಲ್ಲಿ ಕಂಡಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಒಂದು ಮಾತನ್ನು ಹೇಳಬೇಕು, ಯಾವುದಂದರೆ ನಮ್ಮ ಸಂಸ್ಥೆ ಕುರಿತು ಇಲ್ಲಿ ಹೊಗಳುವಂಥ ವಾಡಿಕೆಗಳು ನಮ್ಮಲ್ಲಿ ಯಾವುವು ಇಲ್ಲ ಅಂತ ನನ್ನ ಅನಿಸಿಕೆ. ಆದರೂ ನನ್ನ ಆಶೆ ಏನಪ್ಪ ಅಂದರೆ ಈ ಒಂದು ಸಂಸ್ಥೆ ಇದು ಅತಿ ಉತ್ತಮವಾದಂಥ ಎತ್ತರದಲ್ಲಿ ಬೆಳಿಬೇಕು ಅನ್ನುವಂಥ ಒಂದು ಆಶಯ ನನ್ನದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಅದಕ್ಕೆ ಒಂದು ಪ್ರೇರಣೆಯಾಗಿ ನಮ್ಮ ಜನಪದರು ಹೇಳ್ತಾರೆ, ಯಾವ ರೀತಿ ನಾವು ಆ ಒಂದು ಕಾರ್ಯ ಮಾಡಿರುವಂಥ ಒಂದು ಸಂದರ್ಭದೊಳಗೆ ಹಾಲುಣ್ಣತವರಿಗೆ ಏನೆಂದು ಹರಸಲಿ, ಹಾಲುಣ್ಣತವರಿಗೆ ಏನೆಂದು ಹರಸಲಿ, ಒಳಗಂಡಿರುವ ಕರಗಿಯ, ಒಳಗಂಡಿರುವ ಕರಗಿಯ ಕುಡಿಯಂಗ ಹಬ್ಬಲಿಯವರ ರಸಬಳ್ಳಿ.
ಜನಪದ ಗರತಿ ತನ್ನ ತವರೂರನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥ ಒಂದು ಹಾರೈಕೆಯನ್ನು ಅವಳು ನಡೆಸ್ತಾಳೆ. ಅದೇ ರೀತಿಯಾಗಿ ನಾವು ನಮ್ಮ ಸಂಸ್ಥೆಗೆ ಇನ್ನೂ ಅಭಿವೃದ್ಧಿಯ ಪಥದಲ್ಲಿ ಒಳ್ಳೆಯ ಒಂದು ಮುಂದಿನ ದೂರದೃಷ್ಟಿ ಇಟ್ಕೊಂಡು ಹೋಗುವಂಥ ಒಂದು ಸಂದರ್ಭ ಬೆಳೀಲಿ ಎನ್ನುವಂಥ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಸುಮಾರು ವರ್ಷಗಳಿಂದ ನಾವೆಲ್ಲ ಪಾಠ ಮಾಡ್ತಾ ಇರ್ತೇವೆ. ಅಲ್ಲಿ ಅನೇಕ ವಿದ್ಯಾರ್ಥಿಗಳು ಪ್ರತಿ ವರ್ಷ ಮುಂದೆ ಹೋಗ್ತಾರೆ. ಅಂಥ ವಿದ್ಯಾರ್ಥಿಗಳಲ್ಲಿ ನಾವು ಅವರ ಪ್ರತಿಭೆ, ಅವರಲ್ಲಿರುವಂಥ ಒಂದು ಪ್ರತಿಭೆ ಚೀಸ್ ಅಂತೇವೆ ನಾವು, ಒಂದು ಚೀಸ್ ಇರ್ತದೆ ಅವರಲ್ಲಿ. ಅವುಗಳನ್ನು ನಾವು ಉಪನ್ಯಾಸಕರಾದಂಥವರು ಗುರುತಿಸಿ ಅವರಿಗೆ ಒಂದೆಷ್ಟು ನಾವು ಪ್ರೇರಣೆಯನ್ನು ಕೊಟ್ಟರೆ ಅವರು ಬಹಳ ಉತ್ತಮವಾದಂಥ ಸಾಧನೆಯನ್ನು ಮಾಡ್ತಾರೆ. ಇದಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಆ ಒಂದು ಫಲಿತಾಂಶವನ್ನು ನಾವು ಪ್ರತಿ ವರ್ಷ ನೋಡಿದಾಗ ಗೊತ್ತಾಗ್ತದೆ. ಅದಕ್ಕಾಗಿ ನಾವು ವಿದ್ಯಾರ್ಥಿಗಳು ಬೆಳಗಿನ ಜಾವ ಇದ್ದಂಗಿರಬೇಕು, ಬೆಳಗ್ಗೆ ಜಾವ ಇದ್ದಂಗಿರಬೇಕು. ಅದು ನಮ್ಮ ಬೇಂದ್ರೆಯವರಿಗೆ ಹೇಳ್ತಾರೆ. ಬೆಳಗು ಅಂದರೆ ಬೆಳಕು, ಬೆಳಗು ಅಂದರೆ ಜ್ಞಾನ. ನಮ್ಮ ಯುವಕರು ತಮ್ಮ ಯೌವನವನ್ನು ಬೆಳಗಿನ ಜಾವ ಅಂತ ಹೇಳಿ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಆ ಬೆಳಗು ಜಾವ ಮುಂಜಾನೆಯ ಸಮಯ ಏನು ಮಹತ್ವಪೂರ್ಣವಾಗಿರ್ತದೆ ಅದು ಅಷ್ಟೇ ಬೇಗನೆ ನಮ್ಮಿಂದ ದೂರ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನಾವಿಲ್ಲಿ ಸ್ಮರಿಸಿಕೊಳ್ಬೇಕು. ಯಾಕಂದರೆ ಅಂಥ ಒಂದು ಯೌವನದಲ್ಲಿ, ತಾರುಣ್ಯದಲ್ಲಿ, ಯುವಕರಲ್ಲಿ ನಾವು ಏನು ಮಾಡಬೇಕಾಗ್ತದೆ, ಇದೇ ಹೊತ್ತಿನ ಸಂದರ್ಭ ನಮಗೆ ಸಾಧನೆ ಅನ್ನುವಂಥದ್ದು ತಿಳಿದುಕೊಳ್ಳೋದು. ಅಂಥ ಒಂದು ವಿದ್ಯಾರ್ಥಿಗಳು ಈ ಒಂದು PUC ಮಟ್ಟದಲ್ಲಿ ನಾವು ಇಟ್ಕೊಂಡು ಪ್ರಗತಿಯನ್ನು ಸಾಧಿಸಬೇಕು ಅನ್ನುವಂಥದ್ದು ಅವರಲ್ಲಿ ಕೇಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲು ತೆರೆಯ ಕಣ್ಣು. ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲು ತೆರೆಯ ಕಣ್ಣ. ನೋಡಿ, ಆ ಒಂದು ಯುವಕರನ್ನ ಕುರಿತು ಆ ಒಂದು ಸೌಂದರ್ಯ, ಪ್ರಕೃತಿ ಸೌಂದರ್ಯದ ಒಂದು ಜ್ಞಾನದ ಶೋಭೆ ನಮ್ಮ ಮಕ್ಕಳನ್ನು ಬಡಿದೆಬ್ಬಿಸುವಂಥ ಒಂದು ಸಂದರ್ಭ ಈ ಒಂದು ಹಂತ ಅಂತ ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ವಿದ್ಯಾರ್ಥಿಗಳು ಇವತ್ತಿನ ಸಂದರ್ಭದೊಳಗೆ ಬಹಳಷ್ಟು ಪ್ರಕೃತಿಯನ್ನ, ನಿಸರ್ಗವನ್ನ ಪ್ರೀತಿಸುವಂಥದ್ದು ಬಹಳ ಕಡಿಮೆ ಆಗ್ತದೆ. ಅದಕ್ಕೆ ನಮ್ಮ ಮಹಾಸ್ವಾಮಿಗಳು ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರು ಪ್ರೀತಿಸುವಂತಹ ಒಂದು ಸಂದರ್ಭ ಬರೀ ನಿಸರ್ಗ, ಪ್ರಕೃತಿಯಲ್ಲಿರುವಂತಹ ಪಕ್ಷಿ, ಪ್ರಾಣಿ, ನೀರು, ಹವೆ ಇತ್ಯಾದಿಗಳನ್ನು ಸ್ಮರಿಸುವಂಥ ಒಂದು ಪರಿಪಾಟಿಗೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಏನು ಹೇಳಿಕೊಟ್ಟಿದ್ದಾರೆ, ಅವರೆಲ್ಲ ಸ್ಮರಣೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡುವಂಥ ಒಂದು ಕ್ರಮ ನಮ್ಮ ವಿದ್ಯಾರ್ಥಿಗಳಲ್ಲಿ ಬರಬೇಕು. ಅದನ್ನು ನಾವು ಆ ಸಿದ್ದೇಶ್ವರ ಮಹಾಸ್ವಾಮಿಗಳ ಅನೇಕ ಮಾತುಗಳನ್ನು ನಮ್ಮ ಕಲಶೆಟ್ಟಿ ಗುರುಗಳು ನಾವು ಕೂತ್ಕೊಂಡು ಬಹಳ ವಿಶೇಷವಾಗಿ ಮಾತಾಡ್ತಿರ್ತೇವೆ. ಅಂಥ ಒಂದು ಹವ್ಯಾಸವನ್ನು ನಾವು ವಿದ್ಯಾರ್ಥಿಗಳಲ್ಲಿ ಇಟ್ಕೋಬೇಕನ್ನುವಂಥ ಒಂದು ಸಂದರ್ಭ. ಹೀಗಾಗಿ ವಿದ್ಯಾರ್ಥಿಗಳು ಜ್ಞಾನದ ಅರ್ಜನೆಗಾಗಿ ವಿದ್ಯೆಯನ್ನು ನಾವು ಬರಮಾಡಿಕೊಳ್ಳುವಂಥ ಒಂದು ಸಂದರ್ಭ ಅವರು ಇಟ್ಕೊಂಡಾಗ ಮಾತ್ರ ವಿದ್ಯೆಯ ಅರ್ಥ ಸಾಧ್ಯ ಆಗ್ತದೆ. ಜೊತೆಗೆ ಈ ವಿದ್ಯಾರ್ಥಿ ಜೀವನವನ್ನು ಸಮೃದ್ಧವಾಗಿ ನಡೆಸಿಕೊಂಡು ಉನ್ನತ ಒಂದು ಸಾಧನೆಯನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ನಾನು ಮೊದಲೊಮ್ಮೆ ಎಲ್ಲ ಆತ್ಮೀಯ ಬಂಧುಗಳಿಗೆ ನನ್ನ ಶುಭಾಶಯಗಳನ್ನು ತಿಳಿಸಿ ಇಲ್ಲಿ ಒಂದಿಷ್ಟು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ವೃತ್ತಿಯಿಂದ ನಿವೃತ್ತಿಯ ಜೀವನ ಸುಗಮ ಆಗಲಿ ಅಂತ ಹೇಳಿ ತಾವೆಲ್ಲ ಹಾರೈಸಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಅತಿಥಿಯಾಗಿ ಬಂದಿದ್ದೇನೆ. ಪಶುಧನ ಸಂಸ್ಥೆಗೆ ಮತ್ತು ಆದರ್ಶ ಸಂಸ್ಥೆಗೆ ಯಾವ ರೀತಿ ಪಾತ್ರ ಅನ್ನೋ ಬಗ್ಗೆ ಮಾತಾಡ್ತೀವಿ. ಯಾಕಂದ್ರೆ ಭಾಷಣ ಮಾಡಿದ್ರೆ ಯಾವ ಬಂಧವೇ ಬಂದಿದೆ ಬಗ್ಗೆ ಎರಡು ಮಾತಾಡ್ತಿರ್ತಾರೆ. ಪಶುಧನ ಸಂಸ್ಥೆಗೆ ಆದರ್ಶ ಸಂಸ್ಥೆಗೆ ಒಂದೇ ಆಲದ ಮನ, ಆಲದ
ಚಿತ್ರಾಗಿದ್ದಾನೆ. ಒಂದು ಬೇರು ಉಡ್ದೇವಿಯ ಮಾರ್ಗದರ್ಶಕರು ಯಾರಂದ್ರೆ ಪರಿಮಳ ಗುರುಗಳು, ಎಂ.ಜಿ. ಪುಲ್ಶೆಟ್ಟಿ ಅವರು, ಗುರಪ್ಪ ಜಳಕಿ ಅವರು, ಸಿದ್ದಪ್ಪ ಗುರುಂಟು. ಅದು ಇನ್ನೊಂದು ಬೇರೆ ಮನುಗಳು ಏನಂದ್ರೆ ಮನುಗಳಿಯವರು ಜಾಂಗಿರವರು. ಈ ರೀತಿ ಒಂದು ಪದವಿಗಳಿಂದ ಒಂದೇ ಆದ ಮೊದಲ ಎರಡು ಬೇರದಿಂದ ಬೆಳೆದ ಸಂಸ್ಥೆ. ಈ ಸಂಸ್ಥೆಗೆ ಎರಡು ಕಣ್ಣಿದ್ದಾಗೆ ಇವತ್ತು ನಿಮಗೆಲ್ಲರ ಗೊತ್ತಿದೆ. ಇವತ್ತು ಸಿಂದಗಿ ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ ಯಾರ ಮನಸ್ಸಿನಿಂದ ಬರ್ತದೆ. ಇವತ್ತು ಕಲಿಕೆಯಲ್ಲಿ ಒಂದು ಅಭಿವೃದ್ಧಿ ಬರಬೇಕಾದ್ರೆ ಯಾರ ಮನಸ್ಸಿನಿಂದ ಅಭಿವೃದ್ಧಿ ಆಗಿರುತ್ತೆ ಅದರ ಬಗ್ಗೆ ನಾನು ಅವ್ರು ಹೇಳಿಲ್ಲ. ಯಾವುದೇ ವಿಷಯದಲ್ಲಿ ಇವತ್ತು ಮನುಳಿ ಮಂತ್ರವಾಗಿರ್ಬೋದು, ಈಶ್ವರ ಮಂತ್ರವಾಗಿರ್ಬೋದು, ನಾವು ಒಂದು ಗಿಡದ ಆಲಮನೆ ಬೇರಾಗಿ ಬೆಳೆದಿದ್ದೇವೆ. ಆದರೆ ಹಿಂದೂ ಮುಸ್ಲಿಂ ಭಾವನೆ ನಮ್ಮಲ್ಲಿ ಬರಲಿಲ್ಲ. ಆ ಬೇರವೇ ನಮ್ಮ ಮುಖ್ಯ ಅಂತ ತಿಳಿದುಕೊಂಡು ಎರಡು ಕಣ್ಣಾಗಿ ಬಸವೇಶ್ವರ ಸಂಸ್ಥೆ ಸದಸ್ಯರು ಎರಡು ಕಣ್ಣು ಹಣ್ಣಿಂದ ಅದೇ ರೀತಿ ನಡೆದುಕೊಂಡು ಹೋಗಿದ್ದು, ಮುಂದೆ ಅದೇ ರೀತಿ ನಡೆದುಕೊಂಡು ಹೋಗುತ್ತೇವೆ. ಹಿಂದಿನ ಒಂದು ಹಿರಿಯರು ಯಾವ ಮಾರ್ಗದರ್ಶನ ನಮಗೆ ಕೊಟ್ಟಿದ್ದಾರೆ ಅದೇ ಮಾರ್ಗದಲ್ಲಿ ನಾವು ಹೋಗುವಂತ ಕರ್ತವ್ಯ ನಮಗೆ. ಎಡೆಯಂತೆ ನಾವು ನಮ್ಮ ಕಲಿಕೇರಿ ಪಟ್ಟಣ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯ ಕೊನೆಹಳ್ಳಿ ನಮ್ಮ ಗ್ರಾಮವನ್ನು ಹೆಸರವಾಗಿ ಮಾಡಕ್ಕೆ ಒಂದು ಜಿಲ್ಲೆ ಏನಾಗಿದೆ, ಒಂದು ಬಸವೇಶ್ವರ ಸಂಸ್ಥೆ, ಒಂದು ಆದರ್ಶ ಸಂಸ್ಥೆಗಳು ಮಾತ್ರ ನಮ್ಮ ಗ್ರಾಮ ಒಂದು ಜಿಲ್ಲೆಯಲ್ಲಿ ಹೆಸರಾಗಲು ಕಾರಣ ಇದೆ. ನಮಗೆಲ್ಲರೂ ಗೊತ್ತಿರ್ಬೋದು, ಒಂದು ಜಿಲ್ಲೆಯಲ್ಲಿ ಹೋಗುವಂಥ ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿದೆ. ಪ್ರತಿಯೊಂದು ಶಿಕ್ಷಣ ನಮ್ಮ ಗ್ರಾಮದಲ್ಲಿದೆ. ಇವತ್ತು ಜಿಲ್ಲೆಯಲ್ಲಿ ಒಂದು ಸೃಷ್ಟಿ ಒಂದು ಅದೇ ರೀತಿ ಒಂದು ನಮ್ಮ ತಾಲೂಕು ಕೂಡ ಒಂದು ಶೈಕ್ಷಣಿಕ ತಾಲೂಕಾಗಿ ಆಗಬಹುದು ಅಂತ ಆಸೆ ನನಗಿದೆ. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಅವರಾಗಿ ನಾವು ಯಾವುದೇ ಶಿಕ್ಷಣ ಅಭಿವೃದ್ಧಿಯಲ್ಲಿ ಸಹಭಾಗಿತ್ವ ಮಾಡಿ ಭಾಗದ ಒಂದು 40 ಹಳ್ಳಿ ವಿದ್ಯಾರ್ಥಿಗಳ ಶಿಕ್ಷಣ ಕೊಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತು